ಈ ಒಂದು ಲೋಕದಲ್ಲಿ ಯಾವುದೂ ಇಲ್ಲ ರೀ. ಯಾಕೆಂದ್ರೆ ಭೂಲೋಕದಲ್ಲಿದ್ದ ನಾವು ಪರಲೋಕವನ್ನು ಅನುಭವಿಸ್ತಾ ಇದ್ದೇವೆ. ಅಲ್ಲೆಲೂಯಾ. ಭೂಲೋಕದಲ್ಲಿ ಇರುವ ನಾವು ಪರಲೋಕವನ್ನೇ ನಾವು ಅನುಭವಿಸ್ತಾ ಇದ್ದೇವೆ. ಯಾಕೆಂದ್ರೆ ಬೈಬಲ್ ಹೇಳುತ್ತೆ ದೇವರಾಜ್ಯ ಎಲ್ಲಿದೆ ಅಂತೆ. ವೇರ್ ಇಸ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರಾಜ್ಯ ಎಲ್ಲಿದೆ ಅಂತೆ? ನಿಮ್ಮಲ್ಲಿ ಇದೆ ಅಂತ ಬೈಬಲ್ ಹೇಳುತ್ತೆ, ನಮ್ಮಲ್ಲಿ ಇದೆ ಅಂತ ಬೈಬಲ್ ಹೇಳುತ್ತದೆ ಅಲ್ವಾ. ಹೊಸ ಒಡಂಬಡಿಕೆಯ ದೇವರ ಮಕ್ಕಳು ಅಂತ ಹೇಳಿಕೊಳ್ಳೋರಿಗೆ ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಇನ್ ಅವರ್ ಹಾರ್ಟ್. ದೇವರ ರಾಜ್ಯವೇ ನಮ್ಮೊಳಗಡೆ ಇದೆ. ಅದೇ ಒಂದು ಶ್ರೇಷ್ಠತೆ ರೀ. ಹಲ್ಲೆಲೂಯಾ. ದೇವರ ರಾಜ್ಯಕ್ಕಾಗಿ ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಆರಾಧನೆ ಮಾಡಲಿಕ್ಕೆಲ್ಲೋ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಅದಕ್ಕೆ ಯೋಹನ್ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸಾಮರ್ಯ ಸ್ತ್ರೀಗೆ ಹೇಳ್ತಾರೆ, ನೀವು ಬೆಟ್ಟಗಳಿಗೂ ಅವ್ರ ಯೆರೂಸಲೇಮಿಗೆ ಹೋಗ್ತಾರೆ, ಆದರೆ ಆ ಒಂದು ದಿನಗಳು ಮುಗೀತು. ಬೆಟ್ಟಗಳಲ್ಲಿ ಆರಾಧಿಸುವಂಥದ್ದು, ಯೆರೂಸಲೇಮಿನ ಆರಾಧಿಸೋ ದಿನಗಳು ಮುಗೀತು. ಇವಾಗ ಎಂಥ ದಿನಗಳು ಬಂದಿದೆ ಅಂದರೆ, ಎಲ್ಲಿ ಆತನ ಹೆಸರಿನ ಮೇಲೆ 2-3 ಕೂಡಿ ಆತ್ಮನಲ್ಲಿ ಸತ್ಯದಲ್ಲಿ ಆರಾಧಿಸ್ತಾರೋ ಅಲ್ಲೇ ನಿಜವಾದ ದೇವರ ಮಹಿಮೆ ಇದೆ. ಹಲ್ಲೆಲೂಯಾ. ಸ್ವಲ್ಪ ಸಾಧ್ಯ ಆದರೆ ಯಾರಾದ್ರೂ ಫ್ಯಾನ್ ಹಾಕ್ರಿ, ಆಗೋರಿದ್ದು. ಹಲ್ಲೆಲೂಯಾ. ಓಕೆ, ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವ ಮಂಜೂಷವನ್ನು ಹೊತ್ತಿರುವಂತ ಯಾಜಕರು ಒಂದು ಯೋರ್ದನ್ನಲ್ಲಿ ಕಾಲಿಟ್ಟಾಗ ಏನಾಯ್ತಂತೆ, ದಡ ಮೀರಿ ಹರಿಯುವಂತ ಯೋರ್ದನ್ ಹೊಳೆ ನಿಂತು ಹೋಯ್ತು ಅಂತೇಳಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅಲ್ವಾ. ಯಾಕೆಂದ್ರೆ ಅಲ್ಲಿ ಯೋರ್ದನ್ ಹೊಳೆ ಅಷ್ಟು ದಡ ಮೀರಿ ಹರಿಯುವಂಥದ್ದು. ಅಂದ್ರೆ ಅವರು ಮುಂದೆ ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ ಒಂದು ಅಡ್ಡಿ ಇರುವಂತ ಗಳಿಗೆ. ಹಲ್ಲೆಲೂಯಾ. ಅವರು ಆ ಒಂದು ದಾಟಿ ಹೋಗ್ಲಿಕ್ಕಾಗದ ರೀತಿಯಲ್ಲಿ ಅಲ್ಲಿ ದೊಡ್ಡ ಪ್ರವಾಹವೇ ಅವರ ಎದುರುಗಡೆ ಇತ್ತು. ಕೇಳಿಸಿಕೊಳ್ಳ್ರಿ, ನಾವು ಅನೇಕ ಸಮಯದಲ್ಲಿ ಹೇಳ್ತೇವೆ ನಮ್ಮ ಸ್ಥಿತಿ ಇಷ್ಟೇ ಇದೆ, ಇದನ್ನು ದಾಟಿ ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ಆರ್ಥಿಕ ಸ್ಥಿತಿ ಇರ್ಬೋದು, ನನ್ನ ಆರೋಗ್ಯದ ಸ್ಥಿತಿ ಇರ್ಬೋದು, ನನ್ನ ಕುಟುಂಬದ ಸ್ಥಿತಿ ಇರ್ಬೋದು, ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನು ದಾಟಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ಬೈಬಲ್ ಹೇಳುತ್ತದೆ, ಈ ತಿಂಗಳಿನಲ್ಲಿ ದೇವ ನಮಗೆ ಕೊಟ್ಟಿರುವಂತ ವಾಗ್ದಾನವೇನೆಂದ್ರೆ, ನಿನಗೆ ಯಾವುದನ್ನು ಅಡ್ಡಿಪಡಿಸ್ತಾ ಇತ್ತೋ ಅದನ್ನು ದಾಟಿ ಹೋಗುವಂತ ಒಂದು ಕೃಪೆಯನ್ನು ದೇವರು ನಮಗೆ ತಂದಿದ್ದಾನೆ. ಹಲ್ಲೆಲೂಯಾ. ಅದನ್ನು ದಾಟಿ ಹೋಗಲಿಕ್ಕೆ ನಮಗೆ ಬೇಕಾದದ್ದು ಯಾವುದಂದ್ರೆ, ನಾವು ದೇವರ ಮಹಿಮೆಯಲ್ಲಿಯೂ ದೇವ ಮಂಜೂಷ ಅಂತ ಹೇಳುವಾಗ ದೇವರ ಮಹಿಮೆ, ದೇವರ ಒಂದು ಪ್ರಸನ್ನತೆ, ದೇವರ ಸಾನ್ನಿಧ್ಯವನ್ನು ತುಂಬಿರುವ ದೇವ ಮಂಜೂಷವನ್ನು ಹೊತ್ತ ಆ ಯಾಜಕರು ಯೋರ್ದನ್ನಲ್ಲಿ ಕಾಲಿಟ್ಟಾಗ ಅದು ಹೇಗೆ ನಿಂತು ಹೋಯಿತು, ಈ ತಿಂಗಳಿನಿಂದ ನಾನು ಏನಾಗಿರ್ಬೇಕು, ಪ್ರತಿ ಸಮಯದಲ್ಲಿಯೂ ಕೂಡ ದೇವರ ಮಹಿಮೆಯಲ್ಲಿಯೇ ನಾನು ಜೀವಿಸಬೇಕು. ಹಲ್ಲೆಲೂಯಾ. ದೇವರ ಮಹಿಮೆಯಲ್ಲಿಯೇ ನಾನು ಜೀವಿಸಬೇಕು. ಯಾಕೆಂದ್ರೆ ಒಂದು ವೇಳೆ ನಿಮ್ಮೊಳಗಡೆ ದೇವರ ವಿಷಯದಲ್ಲಿ ಅಲಕ್ಷ್ಯವಿದೆ, ನೀವು ಕ್ರೈಸ್ತರಾಗಿದ್ದು ದೀಕ್ಷಾ ಸ್ನಾನ ಪಡೆದು ನೀವು ಸಭೆಗೆ ಬರ್ತಾ ಇದ್ರು, ಕಮ್ಯುನಿಯನ್ನಲ್ಲಿ ಪಾಲುಗಾರರಾಗ್ತಾ ಇದ್ರು, ನಿಮ್ಮೊಳಗಡೆ ಒಂದು ವೇಳೆ ದೇವರ ವಿಷಯದಲ್ಲಿ ಅಲಕ್ಷ್ಯವಿದೆ ಅಂದ್ರೆ ನೀವು ಇನ್ನೊಂದು ಮಟ್ಟಕ್ಕೆ ಹೋಗ್ಲಿಕ್ಕಾಗಲ್ಲ. ನಿಮ್ಮ ಸ್ಥಿತಿಗತಿಗಳು ಅದು ಮಾರ್ಪಡದೆ ಇದ್ದ ಹಾಗೆಯೇ ಇರುವಂತದ್ದಾಗಿದೆ. ಅದಕ್ಕೆ ಮೊದಲನೇ ಪೂರ್ವಕಾಲ, ಫಸ್ಟ್ ಕ್ರಾನಿಕಲ್ಸ್, ಮೊದಲನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದ 3ನೇ ವಚನಕ್ಕೆ ಬರೋಣ. ಮೊದಲ ಪೂರ್ವಕಾಲ 13:3. ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 13 ವರ್ಸ್ ಫ್ರಮ್ 3. ಅದೇಕ ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಓಕೆ, ಹಲ್ಲೆಲೂಯಾ. ದಾವೀದನು ಅರಸನಾದ ಮೇಲೆ ಬೈಬಲ್ ಹೇಳುತ್ತದೆ ಎಲ್ಲಾ ಇಸ್ರಾಯೇಲರನ್ನು ಆತನು ಸೇರಿಸಿದನು. ಆ ಸಮಯದಲ್ಲಿ ಆತನು ಯಾಕೆ ಸೇರಿಸಿದ ಗೊತ್ತಾ? ಎಲ್ಲ ಇಡೀ ಒಂದು ಜನ ಸಮೂಹವನ್ನೇ, ಇಡೀ ಇಸ್ರಾಯೇಲರ 12 ಕುಲವನ್ನೇ ಆತನು ಯಾಕೆ ಸೇರಿಸಿದ ಅಂದ್ರೆ, ಬೈಬಲ್ ಹೇಳುತ್ತದೆ ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಲ್ಪಟ್ಟ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ. ಹಲ್ಲೆಲೂಯಾ. ಇನ್ನೊಂದು ತರ್ಜುಮೆ ಹೇಳ್ತದೆ, ಆತನು ದೇವ ಮಂಜೂಷವನ್ನು ಆತನು ಕೇರ್ ಮಾಡಲಿಲ್ಲ ಅಂತ ಹೇಳ್ತದೆ. ಅಂದ್ರೆ ದೇವ ಮಂಜೂಷವು ಸೌಲನ ದಿನಗಳಲ್ಲಿ ಏನಾಗಿತ್ತು, ಅಲಕ್ಷ್ಯತನಕ್ಕೆ ಒಳಗಾಗಿತ್ತು.
ಹಲ್ಲೆಲೂಯಾ. ಅಂದ್ರೆ ಅರ್ಥ ಮಾಡಿಕೊಳ್ಳಿ, ದೇವರಿಂದ ಕರೆಯಲ್ಪಟ್ಟ ಸೌಲ ಪ್ರವಾದಿಯಾದ ಸಮುವೇಲನ ಮೂಲಕವಾಗಿ ದೇವರು ಆತನಿಗೆ ಅರಸನಾಗುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟ ಸೌಲ. ಆದರೆ ಆತನು ದೇವರಿಂದ ಕರೆಯಲ್ಪಟ್ಟ ಮೇಲೂ ಕೂಡ ಹಲ್ಲೆಲೂಯಾ, ದೇವರೇ ಆತನಿಗೆ ಅರಸನಾಗಿ ನೇಮಿಸಿದ ಮೇಲೂ ಕೂಡ ಬೈಬಲ್ ಹೇಳುತ್ತದೆ ಆತನ ಜೀವನದಲ್ಲಿ ಯಾವುದು ಪ್ರಾಮುಖ್ಯವಾಗಿತ್ತೋ ಅದನ್ನೇನ್ ಮಾಡಿದ? ಅಲಕ್ಷ್ಯ ಮಾಡಿದ. ಹಲ್ಲೆಲೂಯಾ. ದೇವ ಮಂಜೂಷ ಬಂದರೆ ಸಾಧಾರಣವಾದ ಒಂದು ಸಂಗತಿಯಾಗಿರಲಿಲ್ಲ. ದೇವ ಮಂಜೂಷ ಎಂಬುದಾಗಿ ಹೇಳುವಾಗ ಅದು ಸಾಧಾರಣವಾದ ವಿಷಯವಾಗಿರಲಿಲ್ಲ. ದೇವ ಮಂಜೂಷವನ್ನುವಂಥದ್ದು ಅದರಲ್ಲಿ ದೇವರ ಮಹಿಮೆ ಇತ್ತು. ಅರ್ಥ ಮಾಡಿಕೊಳ್ಳಿ, ಸೌಲನು ತನ್ನ ಕಾಲದಲ್ಲಿ ಆತನೇನ್ ಮಾಡಿದ? ದೇವರ ಮಹಿಮೆಯನ್ನೇ ಅಲಕ್ಷ್ಯ ಮಾಡಿದ್ದ. ಹಲ್ಲೆಲೂಯಾ. ಏನ್ ಮಾಡಿದರಿ? ದೇವರ ಮಹಿಮೆಯನ್ನೇ, ದೇವರ ಸಾನ್ನಿಧ್ಯವನ್ನೇ, ದೇವರು ಇರುವಂತದನ್ನೇ ಅಲಕ್ಷ್ಯ ಮಾಡಿದ. ದೇವರು ಕಾರ್ಯ ಮಾಡುವಂತ ಒಂದು ವಸ್ತುವನ್ನೇ ಆತನು ಅಲಕ್ಷ್ಯ ಮಾಡಿದ ಬೈಬಲ್ ಹೇಳುತ್ತದೆ. ಆತನು ಅಲಕ್ಷ್ಯ ಮಾಡಿರುವುದರಿಂದ ಸೌಲನ ದಿನಗಳನ್ನು ನೋಡ್ರಿ, ಆತನು ಬರೀ ಸೋಲುಗಳನ್ನು, ಯಾವಾಗಲೂ ಅಪಜಯವನ್ನು, ಯಾವಾಗಲೂ ಕೂಡ ಕೆಟ್ಟದನ್ನೇ ಆತನು ಎದುರಿಸಬೇಕಾಯಿತು. ಕೊನೆಯದಾಗಿ ಬೈಬಲ್ ಹೇಳುತ್ತದೆ, ಆತನು ದೇವ ಮಹಿಮೆಯನ್ನು ಅಲಕ್ಷ್ಯ ಮಾಡಿರುವುದರಿಂದ ಆತನು ಏನ್ ಮಾಡ್ದ? ದೇವರು ಕೊಟ್ಟಿರುವುದನ್ನು ಕಳೆದುಕೊಂಡ. ಬಿಕಾಸ್ ಆಫ್ ಹೀಸ್ ನೆಗ್ಲಿಜೆನ್ಸಿ. ಆತನ ಒಂದು ನೆಗ್ಲಿಜೆನ್ಸಿ, ಅಲಕ್ಷ್ಯ. ಓಕೆ, ಆತನ ಒಂದು ಅಲಕ್ಷ್ಯತನ ಏನಾಗಿತ್ತಂದ್ರೆ ಎಲ್ಲಿ ಮಟ್ಟಿಗೆ ಬಂತ್ರಿ? ಆತನು ದೇವರ ಕೊಟ್ಟಿರುವುದನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ಬಂತು. ಆತನಲ್ಲಿರುವಂತ ಒಂದು ಅಲಕ್ಷ್ಯತನ, ಆ ನೆಗ್ಲಿಜೆನ್ಸಿ ಎಲ್ಲಿಯ ಮಟ್ಟಕ್ಕೆ ಬಂತಂದ್ರೆ ದೇವರು ಯಾವುದನ್ನು ಕೊಟ್ಟಿದ್ದನೋ ಅದನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಕೇಳಿಸಿಕೊಳ್ಳ್ರಿ, ನಾವು ಅನೇಕ ಸಮಯದಲ್ಲಿ ದೇವರ ವಿಷಯದಲ್ಲಿ, ಆರಾಧನೆ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ ಏನಾಗಿದ್ದೇವೆ? ತುಂಬಾ ಅಲಕ್ಷ್ಯತನ ತೋರಿಸ್ತೇವೆ. ಕೆಲಸ ಇಲ್ಲ ಅಂದ್ರೆ ಸಭೆ ಬರ್ತೇವೆ, ಕೆಲಸ ಇದ್ರೆ ಏನ್ ಮಾಡ್ತೇವೆ? ಕೆಲಸದಲ್ಲಿ ಬ್ಯುಸಿ ಆಗಿರ್ತೇವೆ. ಯಾಕೆಂದ್ರೆ ಅಲಕ್ಷ್ಯತನ ಸಭೆ ಅಂದ್ರೆ. ದೇವರಂದ್ರೆ ಅಲಕ್ಷ್ಯತನ, ಆರಾಧನೆ ಅಂದ್ರೆ ಅಲಕ್ಷ್ಯತನ, ಸ್ತುತಿಸೋದ್ರ ಅಲಕ್ಷ್ಯತನ, ಪ್ರಾರ್ಥನೆ ಅಂದ್ರೆ ಅಲಕ್ಷ್ಯತನ. ನಿಮ್ಮೊಳಗಡೆ ಇರುವ ಅಲಕ್ಷ್ಯತನ ಏನ್ ಮಾಡ್ತದೆ ಗೊತ್ತಾ? ನೀವು ಇದೇ ರೀತಿ ಬದುಕ್ತಾ ಇದ್ದೀರಂದ್ರೆ ಒಂದು ದಿನ ಎಲ್ಲವೂ ಕಳೆದುಕೊಂಡು ನಿಲ್ಲುವ ಸ್ಥಿತಿಗೆ ತರ್ತದೆ. ಅವಾಗ ನಾವು ಯಾರ ಮೇಲೆ ಗೂಬೆ ಕೂಡಿಸ್ತೇವೆ ಗೊತ್ತಾ? ಸೈತಾನ ಮೇಲೆ. ಸೈತಾನ್ ತುಂಬಾ ಶೋಧನೆ ತಂದ ಸಾರ್. ಸೈತಾನ್ ತುಂಬಾ ಹೋರಾಡಲಿಕ್ಕೆ ಪ್ರಾರಂಭಿಸಿದ. ಸೈತಾನನ ಜೀವನದಲ್ಲಿ ಇಂಥ ಕಾರ್ಯಗಳು ಮಾಡ್ದ. ಸೈತಾನನ ಜೀವನದಲ್ಲಿ ಈ ರೀತಿಯಾಗಿ ಅವನು ಏನ್ ಮಾಡ್ದ? ಆಟವಾಡ್ಲಿಕ್ಕೆ ಪ್ರಾರಂಭಿಸಿದ. ಸೈತಾನ ಆಟ ಆಡ್ಲಿಲ್ಲ ಗುರು. ನಿನ್ನ ಜೀವನದಲ್ಲಿರುವಂತ ಅಲಕ್ಷ್ಯತನವು ನಿಮ್ಮನ್ನೇನ್ ಮಾಡಿದೆ? ಎಲ್ಲವನ್ನು ಕಳೆದುಕೊಳ್ಳುವ ಸ್ಥಿತಿಗೆ ತಂದಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ದೇವರ ಆರಾಧನೆ, ದೇವರ ಸಭೆಯನ್ನು ಅಲಕ್ಷ್ಯತನ ಮಾಡುತ್ತಾ ಇದ್ದೇವಂದ್ರೆ, ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದು ಅಲಕ್ಷ್ಯತನ ಮಾಡ್ತಾ ಇದ್ದೇವಂದ್ರೆ, ಕುಟುಂಬ ಪ್ರಾರ್ಥನೆಯನ್ನು ನಾವು ಅಲಕ್ಷ್ಯತನ ಮಾಡ್ತಾ ಇದ್ದೇವಂದ್ರೆ, ದೇವರು ಕೊಟ್ಟಿರುವುದು ಒಂದು ದಿನ ಕಳೆದು ಹೋದಾಗ ಅವಾಗ ಹೇಳ್ತಾವ, ಅಯ್ಯೋ ನಾನು ತಪ್ಪು ಮಾಡ್ದಲ್ವಾ, ದೇವರನಿಗೆ ಎಂಥ ಕೃಪೆಯನ್ನು ಕೊಟ್ಟ, ಹಲ್ಲೆಲೂಯಾ, ದೇವರನಿಗೆ ಎಂಥ ಮಹಿಮೆಯನ್ನು ಕೊಟ್ಟ, ದೇವರನಿಗೆ ಎಂಥ ಅಭಿಷೇಕವನ್ನು ಕೊಟ್ಟಿದ್ದ, ದೇವರನಿಗೆ ಎಂಥ ಬಲವನ್ನು ಕೊಟ್ಟಿದ್ದ, ಎಂಥ ಪರಿಶುದ್ಧಾತ್ಮನ ಅಭಿಷೇಕ ನನ್ನ ಮೇಲಿತ್ತು. ಆದರೆ ನಿಮ್ಮೊಳಗಡೆ ಇರುವ ಅಲಕ್ಷ್ಯತನ ಏನ್ ಮಾಡ್ತದೆ? ಅದು ಕಳೆದುಕೊಳ್ಳುವಂತೆ ಮಾಡ್ತದೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತದೆ ಎಫೆಸ ಪತ್ರಿಕೆಯಲ್ಲಿ, ನಿದ್ರೆ ಮಾಡುವವನ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು. ನಿದ್ರೆ ಅಂತ ಹೇಳುವಂಥದ್ದು ಏನು ಗೊತ್ತಾ? ಸೋಮಾರಿತನ. ಹಲ್ಲೆಲೂಯಾ. ಇದೇನಾಗಿದೆ? ಸೋಮಾರಿತನವನ್ನು ತೋರಿಸ್ತದೆ. ಅದಕ್ಕೆ ಜ್ಞಾನೋಕ್ತಿಗಳು 6ನೇ ಅಧ್ಯಾಯದ 6ನೇ ವಚನಕ್ಕೆ ಬರೋಣ. ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 6 ವರ್ಸ್ ಫ್ರಮ್ 6. ಜ್ಞಾನೋಕ್ತಿ 6:6. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ
ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಓಕೆ, ಹಾಲೆಲೂಯಾ. ಪಾಸ್ಟ್ ಇಷ್ಟು ಪ್ರಸಂಗ ಮಾಡಿದ್ರು ಜ್ಞಾನ ಬಂದಿಲ್ಲ ಅಂದ್ರೆ ಈಗ ದೇವ್ರು ಹೇಳ್ತಾನೆ ಇರುವೆ ಹತ್ರ ಆದ್ರೂ ಹೋಗು. ನಿಮ್ ಪಾಸ್ಟ್ ಇಂದ ಬುದ್ಧಿ ಬಂದಿಲ್ವಾ? ಇವಾಗ ಇರುವೆ ಹತ್ರ ಹೋಗ್ರಿ. ಹಾಲೆಲೂಯಾ. ಓ ಹಾಲೆಲೂಯಾ. ಹಾ, ಕರ್ತನಿಗೆ ಸ್ತೋತ್ರ. ಹಾಲೆಲೂಯಕ್ಕೂ ಅಲಕ್ಷ್ಯ ಮಾಡಬಾರ್ದ್ರಿ, ಅದನ್ನು ಹೇಳಬೇಕು. ಆಮೆನ್. ಹಾಲೆಲೂಯಾ. ಓಚಿನ ಇನ್ನೊಂದು ಸರಿ ಮೇಲಿಂದ ಓದು. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತಿನಿಯನ್ನು ಕೂಡಿಸಿಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನವು ದಾರಿಗಳನ್ನ ಹಾಗೂ ನಿಮ್ಮಲ್ಲಿ ಅಲಕ್ಷ್ಯತನ ಇದೆ ಅಂದ್ರೆ ಬಡತನವು ದಾರಿಗಳನ್ನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನನ್ನ ಮೇಲೆ ಬೀಳುವವು. ಹಾಲೆಲೂಯಾ. ಸೋಮಾರಿತನ, ದೇವರ ವಿಷಯದಲ್ಲಿ ಸೋಮಾರಿತನ, ಆರಾಧನಾ ವಿಷಯದಲ್ಲಿ ಸೋಮಾರಿತನ, ಕರ್ತನಿಗೆ ಸ್ತುತಿಸುವ ಒಂದು ಸಂಗತಿಗೆ ಸೋಮಾರಿತನದ ಜೀವನ ಕೇಳಿಸಿಕೊಳ್ಳ್ರಿ. ದರಿದ್ರತನ ಬಡತನಕ್ಕೆ ತಂದು ನಿಲ್ಲಿಸ್ತದೆ. ಅಲ್ಲೆಲ್ಲೂಯಾ. ಏನ್ರಿ ಆರಾಧನೆ ಬರ್ತದೆ ಸರ್, ಟೈಮೇ ಇಲ್ಲ. ಕೇಳಿಸಿಕೊಳ್ಳ್ರಿ, ತಿನ್ಲಿಕ್ಕೂ ಟೈಮ್ ಇದೆ, ತಿರುಗಲಿಕ್ಕೂ ಟೈಮ್ ಇದೆ, ಆರಾಧನೆಗೆ ಟೈಮ್ ಇಲ್ಲ ಅಲ್ವಾ? ಎಲ್ಲಕ್ಕೂ ಟೈಮ್ ಸಿಗ್ತದೆ. ಪ್ರಾರ್ಥನೆ ಸಾರ್ ಟೈಮ್ ಇಲ್ಲ ಅಂತ ಏನ್ ಬಿಟ್ಟಿದ್ದೀರಾ ಹೇಳಿ? ತಿನ್ನೋದು ಬಿಟ್ಟಿದ್ದೀರಾ? ಊಟ ಮಾಡೋದು ಬಿಟ್ಟಿದ್ದೀರಾ? ಸ್ನಾನ ಮಾಡೋದು ಬಿಟ್ಟಿದ್ದೀರಾ? ಮಲಗೋದು ಬಿಟ್ಟಿದ್ದೀರಾ? ಎಲ್ಲಾ ಮಾಡ್ತಾ ಇದ್ದೇವೆ. ಟೈಮ್ ಮತ್ತೆ ಯಾವ್ದಕ್ಕೆ ಬೇಕು? ಇನ್ನೂ ಮತ್ತೇನಿಲ್ಲ. ಹಾಲೆಲೂಯಾ. ನಮ್ಮೊಳಗಡೆ ಇರುವ ಅಲಕ್ಷ್ಯತನ ಕೇಳಿಸಿಕೊಳ್ಳ್ರಿ. ದೇವರ ವಿಷಯದಲ್ಲಿ ನೀವು ಯಾವುದಕ್ಕಾದ್ರೂ ಅಲಕ್ಷ್ಯತನ ತೋರಿಸಿ. ನೀವು ದೇವರ ವಿಷಯದಲ್ಲಿ ಅಲಕ್ಷ್ಯತನ ತೋರಿಸುವಾಗ ಬಡತನ, ಅಲ್ಲಿ ಕೊರತೆಗಳು ಕಾಯ್ತಾ ಇರ್ತದಂತೆ. ಯಾವಾಗ ಇವರೊಳಗಡೆ ಹೋಗ್ಲಿ, ಯಾವಾಗ ಇವರ ಕುಟುಂಬದಲ್ಲಿ ಪ್ರವೇಶಿಸಲಿ, ಯಾವಾಗ ಇವರ ಜೀವನದಲ್ಲಿ ಬರಲಿ ಅಂತೇಳಿ ಅದು ಕಾಯ್ತಾ ಇರ್ತದಂತೆ. ಹಾಲೆಲೂಯಾ. ಹಾಲೆಲೂಯಾ. ಅದು ಕಾಯ್ತಾ ಇರ್ತದಂತೆ. ಯಾಕೆಂದ್ರೆ ಅಲಕ್ಷ್ಯತನದಲ್ಲಿ, ದೇವರ ವಿಷಯದಲ್ಲಿ ನನಗೆ ಅಲಕ್ಷ್ಯತನ ಇದೆ ಅಂದ್ರೆ ನಾನೇ ಅದಕ್ಕೆ ಕರಿತಾ ಇದ್ದೇನೆ, ಬನ್ನಿ ನನ್ನ ಮನೆಗೆ ಅಂತ. ಅಲ್ಲೆಲ್ವಾ? ಹಾಲೆಲೂಯಾ. ಅದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಾವೇ ಕರಿತಾ ಇದ್ದೆ, ಪ್ಲೀಸ್ ವೆಲ್ಕಮ್. ಹಾಲೆಲೂಯಾ. ಕಾರಣ ಏನು ಗೊತ್ತಾ? ಅಲಕ್ಷ್ಯತನ. ಪ್ರೈಸ್ ಗಾಡ್. ಹಾಲೆಲೂಯಾ. ಪ್ರಾರ್ಥನೆ ಮಾಡ್ತೀವಿ, ಇಲ್ಲ ಸರ್ ಟೈಮೇ ಇಲ್ಲ. ಅಲಕ್ಷ್ಯತನ. ಟೈಮ್ ಇಲ್ವಾ? ಎಷ್ಟು ದಿನ ಆಯ್ತು ಮಲ್ಕೊಳ್ಳೋದೆ ಹೇಳ್ರಿ? ಮಲ್ಕೊಳ್ಳೇ ಇಲ್ವಾ? 8 ತಾಸು ಮಲಗ್ತೇವೆ, 10 ತಾಸು ಮಲಗ್ತೇವೆ. ಅದಕ್ಕೆಲ್ಲ ಟೈಮ್ ಇರ್ತದೆ. ಪ್ರಾರ್ಥನೆ ಮಾಡಿ, ಇಲ್ಲ ಸರ್ ಟೈಮೇ ಇಲ್ಲ. ಆರಾಧನೆ ಮಾಡಿದ್ರೆ ಟೈಮ್ ಇಲ್ಲ. ಕುಟುಂಬ ಪ್ರಾರ್ಥನೆ ಮಾಡ್ತಾ ಟೈಮೇ ಇಲ್ಲ. ಟೈಮ್ ಇಲ್ಲ ಅಂತೇಳಿ ಯಾರಿಗೆ ಹೇಳ್ತಾ ಇದೀಯಾ? ನಿನಗೆಲ್ಲಕ್ಕೂ ಟೈಮ್ ಇದೆ, ದೇವರಿಗೆ ಟೈಮ್ ಇಲ್ವಾ? ನೀನೇನ್ ಮಾಡ್ತಾ ಇದೀಯಾ? ಸೈತಾನನಿಗೆ, ಬಡತನ, ದರಿದ್ರತನಕ್ಕೆ ನೀನೇ ಸ್ವಾಗತಿಸ್ತಾ ಇದೀಯಾ? ಕೇಳಿಸಿಕೊಳ್ಳ್ರಿ. ಮೊದಲೇ ಪೂರ್ವಕಾಲ ವೃತ್ತಾಂತ 13:3 ಸೌಲನು ದೇವರ ಮಹಿಮೆ ಇರುವಂತ ಮಂಜೂಷವನ್ನು ಆತನ ಅಲಕ್ಷ್ಯ ಮಾಡಿರುವುದರಿಂದ, ಇನ್ನೊಂದು ಭಾಷೆ ಹೇಳಬೇಕಾದ್ರೆ ಕೇರೇ ಮಾಡಿಲ್ಲ. ಆತನು ದೇವರ ಮಹಿಮೆಗೆ ಕೇರ್ ಮಾಡಲಿಲ್ಲ. ಹಿ ಡಿಂಟ್ ಕೇರ್ ಅಬೌಟ್ ಆರ್ಕ್ ಆಫ್ ಕವನೆಂಟ್. ಆತನು ದೇವರ ಮಹಿಮೆಗೆ ಕೇರ್ ಮಾಡಲಿಲ್ಲ. ಹಲ್ಲೆಲೂಯಾ. ಕೇರ್ ಮಾಡದೆ ಇರುವ ಅವನು ಏನಾಯ್ತು ಗೊತ್ತಾ? ಅವನು ತಿಳ್ಕೊಂಡ, ಈ ರಾಜ್ಯವೇ ನನ್ನ ಕೈಯಲ್ಲಿದೆ. ಬೈಬಲ್ ಹೇಳುತ್ತೆ, ದಾನಿಯೆಲ್ಲ 2:21 ದೇವರಿಗೆ ಕೂಡ್ಸೋದು ಗೊತ್ತಂತೆ, ತಳ್ಳೋದು ಗೊತ್ತಂತೆ. ಹಲ್ಲೆಲೂಯಾ. ನಮ್ಮ ದೇವರಿಗೆ ಕೂಡಿಸೋದು ಗೊತ್ತು, ತಳ್ಳೋದು ಗೊತ್ತು. ಹಲ್ಲೆಲೂಯಾ. ಯಾಕೆಂದ್ರೆ ದಾನಿಯೇಲ 2:21 ಹೇಳ್ತಾ, ಓದ್ಮಾ, ಓದ್ಬೇಕ್ರಿ, ಕೇಳ್ಬೇಕೆಲ್ರು. ದಾನಿಯೇಲ. ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ದೇವ್ರಿಗೆ ತಳ್ಳೋದು ಗೊತ್ತಂತೆ, ನಿಲ್ಲಿಸೋದು ಗೊತ್ತಂತೆ. ಹಲ್ಲೆಲೂಯಾ. ನೀನು ಅಲಕ್ಷ್ಯತನದಲ್ಲಿ ಬರುವಾಗ ನೀನನ್ನು ನೀನೇ ತಳ್ಳುವ ಮಟ್ಟಕ್ಕೆ ನೀನು ತೆಗೆದುಕೊಂಡು ಹೋಗ್ತೀಯ. ಅಲಕ್ಷ್ಯತನದ ಜೀವಿತ ಏನಾಗಿದೆ ಗೊತ್ತಾ? ನಾವು ಬೀಳುವುದಕ್ಕೆ ಅದೇ ಮಾರ್ಗವಾಗಿದೆ.
ಹಲ್ಲೆಲೂಯಾ. ದೇವರ ವಿಷಯದಲ್ಲಿ, ಕರ್ತನ ವಿಷಯದಲ್ಲಿ ಅಲಕ್ಷ್ಯತನವನ್ನು ತೋರಿಸಲಿಕ್ಕೆ ಹೋಗ್ಬೇಡ್ರಿ. ಕರ್ತನನ್ನು ಆರಾಧಿಸುವ ವಿಷಯದಲ್ಲಿ ಅಲಕ್ಷ್ಯತನ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂದ್ರೆ ದೇವರ ಮಹಿಮೆ, ದೇವರ ಸಾನ್ನಿಧ್ಯದ ವಿಷಯದಲ್ಲಿ ನೀನು ಅಲಕ್ಷ್ಯತನ ತೋರಿಸಿದ್ಯಾ ಅಂದ್ರೆ ನಿನ್ನೊಳಗಡೆ ದೊಡ್ಡದನ್ನೇ ನೀನು ಕಳೆದುಕೊಳ್ತಾ ಇದೆಯ. ಬೈಬಲ್ ಹೇಳುತ್ತದೆ, ಸೌಲನು ದೇವ ಮಂಜೂಷ, ದೇವರ ಮಹಿಮೆಗೆ ಆತನು ಬೆಲೆ ಕೊಡಲಿಲ್ಲ. ಹಲ್ಲೆಲೂಯಾ. ಹಿ ಡಿಂಟ್ ಕೇರ್ ಅಬೌಟ್ ದ ಆರ್ಕ್ ಆಫ್ ಕವನೆಂಟ್. ಆತನು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತ ಆ ಒಂದು ದೇವ ಮಂಜೂಷಕ್ಕೆ ಆತನು ಕೇರೆ ಮಾಡಲಿಲ್ರಿ, ಅಲಕ್ಷ್ಯ ಮಾಡ್ದ. ಇರ್ಲಿ ಬಿಡು, ಹಲ್ಲೆಲೂಯಾ. ಪ್ರಾರ್ಥನೆಯ ನಡೀತಾ ಇದೆ ಬಿಡು, ಹಲ್ಲೆಲೂಯಾ. ಚರ್ಚ ನಡೀತಾ ಇದೆ ಬಿಡು. ನಾವು ಹೋಗೋದೆ ಕ್ರಿಸ್ಮಸ್ಗೆ, ಗುಡ್ ಫ್ರೈಡೆಗೆ, ಹಲ್ಲೆಲೂಯಾ. ಯಾವಾಗಾದ್ರೂ ಸ್ಪೆಷಲ್ ಮೀಟಿಂಗ್ ಇಟ್ರೆ, ಹಲ್ಲೆಲೂಯಾ, ಕೇಳಿಸಿಕೊಳ್ಳ್ರಿ. ಒಂದೊಂದು ಆರಾಧನೆಯನ್ನು ಕಳೆದುಕೊಳ್ಳುತ್ತಾ ಇದೆಯಂದ್ರೆ ಒಂದೊಂದು ದಿನವೂ ದೇವರ ಮಹಿಮೆಯನ್ನು ನೀನು ತಿರಸ್ಕರಿಸ್ತಾ ಇದೆಯಂತೆ ಅರ್ಥ. ಹಲ್ಲೆಲೂಯಾ. ಸಭೆಯವರಿರ್ಬೋದು, ಆನ್ಲೈನ್ ಮೂಲಕವಾಗಿ ವೀಕ್ಷಿಸ್ತಾ ಇರುವ ಪ್ರತಿಯೊಬ್ಬರಲ್ಲಿ ಬೇಡಿಕೊಳ್ಳುವುದು, ದೇವರ ಮಹಿಮೆಗೆ ಗೌರವಿಸುವುದನ್ನು ಕಲಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಿಮೆಯನ್ನು ಗೌರವಿಸುವುದನ್ನು ಕಲಿರಿ. ಯಾವಾಗ ಅರಸನಾದ ಸೌಲನು ದೇವರ ಮಹಿಮೆಗೆ ಆತನು ಗೌರವಿಸಲಿಲ್ವೋ, ಬೈಬಲ್ ಹೇಳುತ್ತದೆ, ಪ್ರತಿ ಸಮಯದಲ್ಲಿ ಆತನು ದಿನೇ ಸೋಲನ್ನೇ ಕಾಣುತ್ತಾ ಬೈಬಲ್ ಹೇಳುತ್ತದೆ, ಆತನು ಒಂದು ದಿನ ಬಂತು, ಸಂಪೂರ್ಣವಾಗಿ ರಾಜ್ಯವನ್ನೇ ಕಳೆದುಕೊಂಡ. ದೇವರು ತಿರುಗಿ, ಬೈಬಲ್ ಹೇಳುತ್ತದೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನಿಗೆ ಈ ರಾಜ್ಯವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ದೇವರು ಅರಸನಾದ ದಾವೀದನ ಕೈಯಲ್ಲಿ ಕೊಟ್ಟ. ಹಲ್ಲೆಲೂಯಾ. ದೇವರ ಅರಸನ ಕೈಯಲ್ಲಿ ಕೊಟ್ಟಾಗ ಸೌಲ ಯೋಚನೆ ಮಾಡ್ದ, ಏ ಕ್ಯಾ ಹೇ ಬಚ್ಚಾ ಅಲ್ವಾ, ಇವನೇನು ಬಾಲಕ, ಇವನಿಗೆ ಒಂದ್ಸಾರಿ ಹೊಡೆದು ಖತಮ್ ಮಾಡಿದ್ರೆ ತಿರುಗಿ ರಾಜನ ಕೈಯಲ್ಲಿ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಚ್ಚಾ ಬಹುತ್ ಅಚ್ಚಾ ಥಾ. ಅರ್ಥ ಆಯ್ತ್ರಿ? ಹಲ್ಲೆಲೂಯಾ. ಬಚ್ಚಾ ಬಹುತ್ ಅಚ್ಚಾ ಥಾ. ಪ್ರೈಸ್ ಗಾಡ್. हालेलुया. सौला तिलकोंडा ये क्या बच्चा, बट वो बच्चा बहुत अच्छा था, उसके लिए खुदा उसके हाथ में दिया. आमेन. हालेलुया. ದೇವರ ಮಹಿಮೆಗೆ ಗೌರವವನ್ನಲ್ಲಿತ್ರಿ, ದೇವರ ಸಾನ್ನಿಧ್ಯಕ್ಕೆ ಗೌರವವನ್ನಲ್ಲಿತ್ತು, ದೇವರಿಗೆ ಆತನಲ್ಲಿ ಗೌರವವಿತ್ತು, ದೇವರ ಒಂದು ಪ್ರಾರ್ಥನೆಗೆ ಆತನಲ್ಲಿ ಗೌರವಿತ್ತು. ಅದಕ್ಕೆ ದಾವೀದನು ಹೇಳ್ತಾನೆ, ಯಾರಾದರೂ ನನಗೆ ಆಲಯಕ್ಕೆ ಬಾ ಅಂದ್ರೆ ತುಂಬಾ ಸಂತೋಷ ಆಗ್ತದಂತೆ. Hallelujah. He was rejoicing if somebody will calling him to temple. ಆಲಯಕ್ಕೆ ಕರೆಯುವಾಗ ಆತನು ಖುಷಿ ಪಡ್ತಾ ಇದ್ದ. ಯಾಕೆಂದ್ರೆ ಆತನಲ್ಲಿ ಆ ಒಂದು ಆಲಯ ದೇವರು ಅನ್ನುವಂಥ ವಿಷಯದಲ್ಲಿ ಗೌರವವಿತ್ತು. Hallelujah. ಆತನಲ್ಲಿ ಏನಿರಲಿಲ್ಲ, ದೇವರ ವಿಷಯದ ಅಲಕ್ಷ್ಯತನವಿರಲಿಲ್ಲ, ದೇವರ ಅಭಿಷೇಕದ ವಿಷಯದ ಅಲಕ್ಷ್ಯತನವಿರಲಿಲ್ಲ, ದೇವರ ಕಾರ್ಯದ ವಿಷಯದಲ್ಲಿ ಅಲಕ್ಷ್ಯತನವಿರಲಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, 13ನೇ ಅಧ್ಯಾಯ ಮೊದಲನೇ ವಚನ ಓದಮ್ಮ. ಮೊದಲನೇ ಪೂರ್ವಕಾಲ ವೃತ್ತಾಂತ 13 ಮೊದಲನೇ ವಚನದಿಂದ. ದ ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 13 ವರ್ಸ್ ಫ್ರಮ್ 1 to 3. ದಾವೀದನು ಸಹಸ್ರಾಧಿಪತಿ ಶತಾಧಿಪತಿ ಮೊದಲಾದ ಸರ್ವ ಪ್ರಭುಗಳೊಡನೆ ಮಾತಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ, ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯೆಹೋವನ ಚಿತ್ತವು ಇರುವುದಾದರೆ ನಾವು ಎಲ್ಲ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು ಗೋಮಾಳು ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆಕಳುಹಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಹಲ್ಲೆಲೂಯಾ. ದಾವೀದನು ಪ್ರಥಮ ದಿನವೇ ರಾಜ್ಯ ಬಂತರಿ, ಸಿಂಹಾಸನ ಬಂತು. ಸಿಂಹಾಸನ ಬಂದ ದಿವಸ ಏನ್ ಮಾಡ್ಬೇಕ್ರಿ? ಪಟಾಕಿ ಹೊಡಿಬೇಕು ಅಲ್ವಾ? ನಮ್ಮ ಕಡೆ DJ ಹಚ್ಚಿ ಡಾನ್ಸ್ ಹೊಡಿತಾ ಇದಾರೆ, ನನ್ನ ಮಗನ ಕಾಲಾಗಿ ಬಿದ್ದವ್ ಸತ್ತು ಹೋಗ್ಬೇಕು. ಸಿಂಹಾಸನ ಬಂದ್ಮೇಲೆ, ಸಿಂಹಾಸನಕ್ಕೆ ಬಂದ ಮೊದಲನೇ ದಿನ ದಾವೀದನು ಏನನ್ನು ನೋಡ್ತಾ ಇದ್ದಾನೆ? ಅರಮನೆ ಹೇಗಿದೆ, ಸೈನಿಕರು ಎಷ್ಟು ಜನ ಇದ್ದಾರೆ,
ಅಲ್ವಾ? ಕುದುರೆಗಳೆಷ್ಟಿದೆ, ರಥಗಳೆಷ್ಟಿದೆ ಅಂತ ಯೋಚನೆ ಮಾಡ್ತಾ ಇಲ್ಲ. ವೇರ್ ಈಸ್ ದಟ್ ಆರ್ಕ್ ಆಫ್ ಕವನೆಂಟ್? ಎಲ್ಲಿ ಆ ದೇವ ಮಂಜೂಷ? ಫಸ್ಟ್ ಅರಸನು ಸಿಂಹಾಸನಕ್ಕೆ ಬಂದಾಗ ದಾವೀದನು ಮೊದಲದಾಗಿ ಯೋಚನೆ ಮಾಡಿದ್ದು ಮಹಿಮೆ ಉಳ್ಳಂತ ಆ ದೇವ ಮಂಜೂಷವೆಲ್ಲಿ. ಅದಕ್ಕೆ ಆತನ 3ನೇ ವಚನದಲ್ಲಿ ಹೇಳ್ತಾನೆ, ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಲ್ಪಟ್ಟ, ಅಂದ್ರೆ ಅದಕ್ಕೆ ಬೆಲೆನೇ ಕೊಡಲಿಲ್ಲ, ಕೇರೆ ಮಾಡಲಿಲ್ಲ, ಆ ಮಂಜೂಷವನ್ನೇನು ಮಾಡೋಣ, ನಾವು ತೆಗೆದುಕೊಂಡು ಬರೋಣ. ಹಲ್ಲೆಲೂಯಾ. ದಾವೀದನಿಗೆ ಗೊತ್ತಿತ್ತು ದೇವರ ಮಹಿಮೆ ನನ್ನ ರಾಜ್ಯದಲ್ಲಿದೆ ಅಂದ್ರೆ ಯಾವ ನನ್ನ ಮಗನ ನನಗೆ ವಿರೋಧವಾಗಿ ನಿಂತ್ಕೊಳ್ಳಿಕ್ಕಾಗಲ್ಲ, ಯಾವ ಒಂದು ಅಡ್ಡಿಗಳು ನನ್ನ ವಿರೋಧವಾಗಿ ಬರಲ್ಲ, ಯಾವ ಶತ್ರುಗಳನ್ನು ಸೋಲಿಸಲಿಕ್ಕಾಗಲ್ಲ, ಯಾವ ಬಲಗಳು ನನಗೆ ವಿರೋಧವಾಗಿ ನಿಲ್ಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ದೇವರ ಮಹಿಮೆಗೆ ಬೆಲೆ ಕೊಡುವುದಾಗಿದ್ದರೆ, ನಮ್ಮ ಜೀವನದಲ್ಲಿ ದೇವರ ಮಹಿಮೆಗೆ ನಾವು ಒಂದು ಗೌರವಿಸುವುದಾಗಿದ್ದರೆ, ನಾವು ಪ್ರಾರ್ಥನೆ ಗೌರವಿಸುವುದಾಗಿದ್ದರೆ, ಹಲ್ಲೆಲೂಯಾ, ಅದಕ್ಕೆ ನಿಮ್ಮ ಜೀವನದಲ್ಲಿ ಆರಾಧನೆಗೆ ಅಲಕ್ಷ್ಯ ಕೊಡಬೇಡ್ರಿ, ಅಲಕ್ಷ್ಯ ಮಾಡಬೇಡ್ರಿ, ಸಭೆಗೆ ಅಲಕ್ಷ್ಯತನ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ, ಪ್ರಾರ್ಥನೆಗೆ ಅಲಕ್ಷ್ಯತನ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ, ಬೈಬಲ್ ಓದುವುದಕ್ಕೆ ಅಲಕ್ಷ್ಯತನ ತೋರಿಸ್ಲಿಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಯಾಕೆಂದ್ರೆ ಕರ್ತನಿಗೆ ಸ್ತುತಿಸುವುದರ ವಿಷಯದಲ್ಲಿ ನಿಮ್ಮೊಳಗಡೆ ಅಲಕ್ಷ್ಯತನವಿರಬಾರದ್ರಿ. ಹಲ್ಲೆಲೂಯಾ. ಆರಾಧನೆ ನಡೀತಾ ಇದ್ರೆ ನಾವೇನೋ ದೇಶನೇ ನಮ್ಮ ಮೇಲೆ ಬಿದ್ದಿದ್ದನ್ನು ಹಿಂಗೆ ನಿಂತ್ಕೊಂಡಿರ್ತೇವೆ. ಕೆಲವು ಸಾರಿ ಅಂತದೆ ಕರೆಂಟ್ ಹೊಡಿತಾ ಹೆಂಗೆ ಇಲ್ಲಿ. ಹಲ್ಲೆಲೂಯಾ. ಕೈಗಳೆತ್ತಲ್ಲ. ಹಲ್ಲೆಲೂಯಾ. ಕೈಗಳು ಎತ್ತರಿ ಅಂದ್ರೆ ಇವ್ರು ಹಿಂಗೆ ನಿಂತಿರ್ತಾರೆ, ಪಕ್ಕದವ್ ಎತ್ತಬೇಕು, ಅವ್ರು ಎತ್ತದಾಗಂತಾರೆ ಅವನಿಗೆ ಹೇಳಿರ್ಬೇಕು ಸರ್, ಅದಕ್ಕೆ ಅವನು ಎತ್ತಿದ್ದಾನೆ ನೋಡಿ. ಹಲ್ಲೆಲೂಯಾ. ಅವನಿಗೆ ಹೇಳಿರ್ಬೇಕು ಆಕಾಶ, ಅದಕ್ಕೆ ಅವ್ರು ಎತ್ತಿದ್ದಾರೆ. ಆಕಾಶ ನನಗೆ ಹೇಳಿಲ್ವಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಅಲಕ್ಷ್ಯತನ ರೀ. ಒಂದೊಂದು ವಿಷಯದಲ್ಲಿಯೂ ದೇವರ ವಿಷಯದ ಎಷ್ಟು ನಮ್ಮೊಳಗಡೆ ಆಸಕ್ತಿ ಇರ್ತದೋ ಅಷ್ಟು ದೇವರ ಮಹಿಮೆಗೆ ನಡೆಸ್ತಾನೆ. ಹಲ್ಲೆಲೂಯಾ. ನನಗೆ ಮರೀಲಿಕ್ಕಾಗದ ಒಂದು ಸಂಗತಿ ಯಾವುದಂದ್ರೆ, 98ರಲ್ಲಿ ಬ್ಯಾಂಗ್ಳೂರಿಗೆ ಹೋದಾಗ ಪಾಸ್ಟರ್ ಬಾರ್ನಬಾಸ್ ಅವರ ವೈಫ್, ತುಂಬ ಒಳ್ಳೆ ಅಭಿಷೇಕ ಹೊಂದಿರುವಂಥ ಒಬ್ಬ ಆಂಟಿ, ಅವ್ರು ನನಗೆ ಹೇಳಿರುವಂಥ, ನೋಡು ರಾಬರ್ಟ್, ನೀನು ಸೇವೆಗಾಗಿ ಬಂದ ತಕ್ಷಣ ನಾವು ನಿನ್ನ ಕೈಯಲ್ಲಿ ಮೈ ಕೊಟ್ಟು ಪ್ರಸಂಗಿಸ್ಲಿಕ್ಕೆ ಹೇಳಲ್ಲ, ನಾವು ನಿನ್ನ ಕೈಯಲ್ಲಿ ಪರ್ಕೆ ಕೊಡ್ತೇವೆ, ಸೊಡು ಕೊಡ್ತೇವೆ, ಜಾಡು ಕೊಡ್ತೇವೆ. ನೀನು ಇದರಲ್ಲಿ ನಂಬಿಗಸ್ತನಾಗಿರು. ನೀನು ದೇವರ ಆಲಯದಲ್ಲಿ ಆರಾಧನೆಗೆ ನೀನು ಎಷ್ಟು ನಿನ್ನೊಳಗಡೆ ಲಕ್ಷ್ಯವಿದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ಯಾಕೆಂದ್ರೆ ಕಸ ಹೊಡೆಯೋದ್ರಲ್ಲಿ ನೀನು ನಂಬಿಗಸ್ತನ ಆಗಿಲ್ಲ, ಇದರಲ್ಲೇ ನಿನಗೆ ಅಲಕ್ಷ್ಯತನದ. ಬೇಕಾಬಿಟ್ಟಿ ಕಸ ಹೊಡೆದು ಬೇಕಾಬಿಟ್ಟಿ ಕುರ್ಚಿ ಒರೆಸ್ತಿ ಅಂದ್ರೆ, ಬೇಕಾಬಿಟ್ಟಿಯಾದ ರೀತಿಯಲ್ಲಿ ನೀನು ಕೆಲಸ ಮಾಡ್ತಿ ಅಂದ್ರೆ, ನಾಳೆ ದಿವಸ ನೀನು ಮೈಕ್ ಹಿಡಿದ್ರು ಅದೇ ರೀತಿಯಲ್ಲಿ ನಿನ್ನ ಸೇವೆ ಇರ್ತದೆ, ಬೇಕಾಬಿಟ್ಟಿನೇ ಇರ್ತದೆ. ಹಲ್ಲೆಲೂಯಾ. ಮನಸ್ಸು ಬಂದಂಗೆ ಪ್ರಸಂಗವಿರ್ತದೆ. ನನಗೆ ಈವಾಗ ನೆನಪಿಗೆ ಬರ್ತದೆ, ಯಾಕೆ ನಮ್ಮ ಪಾಸ್ಟರ್ ಆ ರೀತಿ ಕಳಿಸಿದಂದ್ರೆ, ಅದರಲ್ಲಿ ನಾನು ಲಕ್ಷ್ಯ ಬಿಟ್ಟು ಮಾಡಿದರೆ ಇದರಲ್ಲಿ ಲಕ್ಷ್ಯ ಇರ್ತದೆ. ಹಲ್ಲೆಲೂಯಾ. ಇದರಲ್ಲಿ ಲಕ್ಷ್ಯ ಇದೆ ಅಂದ್ರೆ ಬ್ಯಾಂಕಲ್ಲೂ ಲಕ್ಷ್ಯ ಇರ್ತದೆ. ಹಲ್ಲೆಲೂಯಾ. ಇಲ್ಲಾಂದ್ರೆ ಏನಂತೆ, ಬ್ಯಾಂಕಲ್ಲಿ ಬರೀ ಸೊನ್ನೆಗಳೇ ಇರ್ತದ್ರಿ, ಬರೀ ಅಂಡ. ಹಲ್ಲೆಲೂಯಾ. ಪೋಲ್ಟ್ರಿ ಫಾರ್ಮ್ಗಳೇ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಕರ್ತನ ಮಹಿಮೆಗೆ ಬೆಲೆ ಕೊಡ್ರಿ. ಅದು ಏನೇ ಇರಲಿ, ಎಂಥ ದಿನವೇ ಇರಲಿ, ಎಂಥ ಗಳಿಗೆ ಇರಲಿ, ದೇವರ ಆರಾಧನೆಗೆ ಬೆಲೆ ಕೊಡ್ರಿ. ನಿಮಗೆ ನೆನಪಿರ್ಬೋದು, ನಾನು ಇಲ್ಲಿ ಸೇವೆ ಪ್ರಾರಂಭಿಸಿದಾಗ ಆಕಾಶ್ ಅವರ ಮನೆಯಲ್ಲಿ ಸಭೆ ನಡೀತಾ ಇತ್ತು. ಇನ್ನು ನಮ್ಮ ತಂದೆಯವರು ಎಕ್ಸ್ಪರ್ಟ್ ಆಗಿದ್ರು. ಭಾನುವಾರನೇ ಎಕ್ಸ್ಪರ್ಟ್ ಆದಾಗ ನಾನು ಆಕಾಶ್ ಫೋನ್ ಮಾಡು ಅಂತ ಹೇಳಿದೆ, ಚರ್ಚ್ ಮುಗಿಸ್ಕೊಂಡು ಮಣ್ಣಿಗೆ ಬರ್ರಿ, ಯಾರು ಹಂಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ, ಯಾಕೆಂದ್ರೆ ಸಭೆ ಆರಾಧನೆ ಯಾವತ್ತು ನಿಂತುಕೊಳ್ಳಬಾರದು. ಹಲ್ಲೆಲೂಯಾ. ಮನುಷ್ಯನು ಸಾಯ್ತಾರೆ, ಹುಟ್ಟುತ್ತಾರೆ, ಆದರೆ ಆರಾಧನೆ ಅದು ಯಾವತ್ತು ನಡೀತಾ ಇರ್ಬೇಕು. ಕೇಳಿಸಿಕೊಳ್ಳ್ರಿ, ನಾವು ದೇವರ ಆರಾಧನೆಗೆ ನಾವೆಷ್ಟು ಬೆಲೆ ಕೊಡುತ್ತೇವೋ, ದೇವರ ಮಹಿಮೆಗೆ ಎಷ್ಟು ಬೆಲೆ ಕೊಡುತ್ತೇವೋ, ಅಷ್ಟು ಕಾರ್ಯ ನಮ್ಮೊಳಗಡೆ ಉಂಟಾಗ್ತದೆ. ಹಲ್ಲೆಲೂಯಾ. ಅದಕ್ಕೆ ರೋಮಾಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನಕ್ಕೆ ಬರೋಣ. ರೋಮಾಪತ್ರಿಕೆ 12ನೇ ಅಧ್ಯಾಯದ 1ನೇ ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ರೋಮ 12:11 ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿ. ಜಾಗ್ರತೆ ಬೇಕಾದಲ್ಲಿ ಅಲಕ್ಷ್ಯವಾಗಿರಬೇಡಿ. ಸೌಲ ಎಲ್ಲಾ ವಿಷಯದಲ್ಲಿ ಜಾಗ್ರತೆ ಇದ್ರಿ. ನೀವು ಓದಿ ನೋಡಿ, ಪೂರ್ವಕಾಲ ವೃತ್ತಾಂತ ಸಮುವೇಲ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಸೌಲನು ಅರಸನಾದ ಮೇಲೆ ಆ ದೇಶದಲ್ಲಿ ಯಾರೆಲ್ಲ ಹೈಟ್ ಪರ್ಸನಾಲಿಟಿ ಇತ್ತೋ ಅವರಿಗೆಲ್ಲ ಸೈನ್ಯದಲ್ಲಿ ಸೇರಿಸ್ಕೊತಾ ಇದ್ದಂತ್ರಿ.
ಅದು ಸೌಲನ ಗುಣವಾಗಿತ್ತು. ಯಾರು ದಷ್ಟಪುಷ್ಟವಾಗಿದ್ರು, ಯಾರಿಗೆ ಹೈಟ್ ಪರ್ಸನಾಲಿಟಿ ಇತ್ತೋ ಅವರಿಗೆಲ್ಲ ಏನ್ ಮಾಡ್ತಾ ಇದ್ದ ಅಂದ್ರೆ ಸೈನ್ಯದಲ್ಲಿ ಸೇರಿಸ್ಕೊಳ್ತಾ ಇದ್ದ. ಅಂದರೆ ಅವನ ಯೋಚನೆ ಏನಂದ್ರೆ, ತೋಳು ಬಲ, ಮಾಂಸ ಬಲದಿಂದ ನಾನು ದೊಡ್ಡ ರಾಜ್ಯವನ್ನು ಕಟ್ಟಬಹುದಂತೇಳಿ. ಯಾವತ್ತೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ತೋಳು ಬಲ, ಮಾಂಸ ಬಲದಿಂದ, ನಾನು ವ್ಯಕ್ತಿಗಳಿಂದ, ದೊಡ್ಡ ಸೈನ್ಯದಿಂದ ನಾನು ದೇಶವನ್ನು ಕಟ್ಟಬಹುದು, ನನ್ನ ರಾಜ್ಯವನ್ನು ಬಲಿಷ್ಠಪಡಿಸಬಹುದು ಅಂತೇಳಿ ಸೌಲ ಯೋಚನೆ ಮಾಡ್ದ. ಆದರೆ ಅವನ ಒಂದು ಯೋಚನೆ ತಪ್ಪಾಗಿತ್ತು. ಹಲ್ಲೆಲೂಯಾ. ಇವತ್ತು ನಮ್ಮ ಮನಸ್ಸಿನ ಅನೇಕ ಯೋಚನೆಗಳಿರ್ಬೋದ್ರಿ. ನಾನು ಹಿಂಗಿದ್ರೆ ಬಲಿಷ್ಠ ಆಗ್ಬೋದು, ಹಂಗಿದ್ರೆ ಬಲಿಷ್ಠ ಆಗ್ಬೋದು, ಇಷ್ಟಿದ್ರೆ ಬಲಿಷ್ಠ ಆಗ್ಬೋದು. ಕೇಳಿಸಿಕೊಳ್ಳ್ರಿ, ನಾವು ಏನೇ ಪ್ರಯತ್ನ ಪಟ್ಟು ಬಲಿಷ್ಠರಾಗಬೇಕಂದ್ರೆ, ನಾನು ಬಲಿಷ್ಠನಾಗಬೇಕಂದ್ರೆ ದೇವರ ಮಹಿಮೆಯಲ್ಲಿ ನಾನು ನಡಿಬೇಕು. Hallelujah. I should walk in the presence of the God. I should walk in the glory of God. ಆ ಮಹಿಮೆಯಲ್ಲಿ, ಆ ಮಹಿಮೆಯ ಸಾನ್ನಿಧ್ಯದಲ್ಲಿ ನಾನು ನಡೆಯುವಂಥ ವ್ಯಕ್ತಿಯಾಗಿರ್ಬೇಕು. ಆಮೆನ್. ನಾನು ಆ ಒಂದು ದೇವರ ಮಹಿಮೆಗೆ ನಾನು ಏನ್ ಮಾಡ್ಬೇಕು? ಬೆಲೆ ಕೊಡುವವನಾಗಿರ್ಬೇಕು, ಅದಕ್ಕೆ ಗೌರವ ಕೊಡುವವನಾಗಿರ್ಬೇಕು. ಅದರ ವಿಷಯದಲ್ಲಿ ನನ್ನೊಳಗಡೆ ಏನು ದಾಹ ತವಕವಿರ್ಬೇಕು. ಆಮೆನ್. ಹಲ್ಲೆಲೂಯಾ. ದೇವರ ಒಂದು ಮಹಿಮೆಯ ವಿಷಯದಲ್ಲಿ ನನ್ನೊಳಗಡೆ ಗೌರವ ತವಕವಿರ್ಬೇಕು. ಸೌಲನು ಬರೀ ತನ್ನ ಸೈನ್ಯವನ್ನು, ತನ್ನ ರಾಜ್ಯವನ್ನು ಬಲಿಷ್ಠಪಡಿಸಿಕೊಳ್ಳಿಕ್ಕೆ ಹೋರಾಡ್ದ. ದೇಶದಲ್ಲಿದ್ದೆಲ್ಲ ಬಲಿಷ್ಠರನ್ನು ಸೈನ್ಯಕ್ಕೆ ಸೇರಿಸಿಕೊಂಡ. ಆದರೆ ಬೈಬಲ್ ಹೇಳುತ್ತದೆ, ಕೊನೆ ದಿನಗಳಲ್ಲಿ ಅವನು ತನ್ನನ್ನು ತಾನೇ ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಹಲ್ಲೆಲೂಯಾ. ಅವನು ತನ್ನ ಮಗನಾದ ಯೋನಾಥಾನನನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ಕಾರಣ ಏನಂದ್ರೆ, ಆತನು ದೇವರ ಮಹಿಮೆಯನ್ನೇ ಅಲಕ್ಷ್ಯ ಮಾಡ್ದ. ಹಲ್ಲೆಲೂಯಾ. ನಿಮ್ಮಲ್ಲೆಷ್ಟೇ ಸಂಪತ್ತಿರ್ಬೋದ್ರಿ, ನಿಮ್ಮೊಳಗಡೆ ಎಷ್ಟೇ ಕಾರು ಬಂಗ್ಲಾ, ನಮಗೆ ಬೇಕಾದದೆಲ್ಲನೂ ತೆಗೆದುಕೊಳ್ಳುವಂಥದ್ದಿರ್ಬೋದು. ನನ್ನೊಳಗಡೆ ದೇವರ ವಿಷಯದಲ್ಲಿ ಅಲಕ್ಷ್ಯತನವಿದೆ ಅಂದ್ರೆ ಅದು ಶಾಶ್ವತವಾಗಿ ನಿಲ್ಲಲ್ಲ. ಅದಕ್ಕೆ ಬೈಬಲ್ ಹೇಳ್ತದೆ, ಹುಲ್ಲು ಒಣಗುವುದು, ಹೂವು ಬಾಡುವುದು, ಕರ್ತನ ಮಾತು ಸದಾಕಾಲಕ್ಕೂ ಜೋರಾಗಿ, ಕರ್ತನ ಮಾತು ಸದಾಕಾಲಕ್ಕೂ ಇರುವುದು. ನನ್ನ ಸಂಪತ್ತು ನಮಗೆಲ್ಲ ಇದೆಲ್ಲಕ್ಕಾಗಿ ಸ್ತೋತ್ರ. ಆದರೆ ಹುಲ್ಲು ಹೂವು ಎಲ್ಲ ಬಾಡ್ತದೆ, ಸುಂದರವಾಗಿ ಕಾಣುವಂಥ ಹೂವು ಬಾಡೋಗ್ತದೆ. ದೇವರ ವಾಕ್ಯ ನಿರಂತರವಾಗಿರ್ತದೆ. ಇದಕ್ಕೆ ನಾನು ಲಕ್ಷ್ಯ ಕೊಡುತ್ತೇನಂದ್ರೆ, ಹಲ್ಲೆಲೂಯಾ, ಇದಕ್ಕೆ ನಾನು ಗೌರವಿಸ್ತೇನಂದ್ರೆ, ಇದರ ವಿಷಯದಲ್ಲಿ ನನಗೆ ಬೆಲೆ ಇದೆ ಅಂದ್ರೆ, ಇದಕ್ಕೆ ನಾನು ಗೌರವದಿಂದ ನಡೆದುಕೊಳ್ಳುತ್ತೇನಂದ್ರೆ, ಕೇಳಿಸಿಕೊಳ್ಳ್ರಿ, ನನ್ನ ಜೀವನದಲ್ಲಿ ಯಾರು ನಮ್ಮ ಮುಂದೆ ನಿಲ್ಲುವ ರೀತಿಯಲ್ಲಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ದೇವರಿಗೆ ಹುಶ್ವನಿಗೆ ಮಾತನ್ನು ಹೇಳ್ತಾನೆ, ಈ ಧರ್ಮಶಾಸ್ತ್ರ ಯಾವಾಗ್ಲೂ ನಿನ್ನ ಬಾಯಲ್ಲಿರಲಿ, ಇದು ಹಗಲಿರುಳು ಧ್ಯಾನಿಸಿದ್ರೆ ಬರೆದುದನ್ನು ಕೈಕೊಂಡು ನಡಿ. ಅಂದ್ರೆ ಇದಕ್ಕೆ ಗೌರವ ಕೊಡು, ಇದನ್ನ ಅಲಕ್ಷ್ಯ ಮಾಡಬೇಡ. ದೇವರ ಯೆಹೋಶುವನಿಗೆ ಅದನ್ನ ಹೇಳ್ದ, ಇದನ್ನ ಅಲಕ್ಷ್ಯ ಮಾಡಬೇಡ. ಮುಂದೆ ಓದುವಾಗ 1ನೇ ಅಧ್ಯಾಯ 7ನೇ ವಚನದಿಂದ ಓದ್ತಾ ಹೋದ ಮೇಲೆ ಬೈಬಲ್ ಹೇಳ್ತಾ, ಯೆಹೋಶುವನ ಪುಸ್ತಕದಲ್ಲಿ ಇದನ್ನ ಅಲಕ್ಷ್ಯ ಮಾಡಬೇಡ, ಇದನ್ನು ಕೈಕೊಂಡು ನಡಿ. ನೀನು ಮುಂದೆ ಹೋಗ್ತಾ ಇದ್ದೀಯ ಅಂದ್ರೆ ಕೇಳಿಸಿಕೋ, ನಿನಗೇನಾಗ್ತದೆ ಗೊತ್ತಾ? ಒಬ್ಬನು ನಿನ್ನ ಮುಂದೆ ನಿಂತುಕೊಳ್ಳುವುದೇ ಇಲ್ಲ. ಹಲ್ಲೆಲೂಯಾ. ಒಬ್ಬನು ನಿನ್ನನ್ನು ಎದುರಿಸಲಿಕ್ಕಾಗುವುದೇ ಇಲ್ಲ. ಯಾಕೆಂದ್ರೆ ಈ ವಾಕ್ಯವನ್ನು ನೀನು ಲಕ್ಷಿಸ್ತಾ ಇದೆಯಾ ಅಂದ್ರೆ, ಇದನ್ನು ನೀನು ಗೌರವಿಸ್ತಾ ಇದೆಯಾ ಅಂದ್ರೆ, ಇದರ ಪ್ರಕಾರ ನಡೀತಾ ಇದೆಯಾ ಅಂದ್ರೆ, ಇದರಂತೆ ನೀನು ಜೀವಿಸ್ತಾ ಇದೆಯಾ ಅಂದ್ರೆ, ಲೋಕದಲ್ಲಿ ಯಾರನ್ನು ಎದುರಿಸಲಿಕ್ಕಾಗಲ್ಲ. ನರಕದ ದುರಾತ್ಮ ಶಕ್ತಿಗಳು ಕೂಡ ನಿನಗೆ ವಿರೋಧವಾಗಿ ನಿಲ್ಲಿಕ್ಕಾಗುವುದೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಯಾವುದಕ್ಕೆ ಲಕ್ಷಿಸಬೇಕು, ಯಾವುದಕ್ಕೆ ಗೌರವ ಕೊಡಬೇಕು, ಅದಕ್ಕೆ ಗೌರವ ಕೊಡಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವೆಂಥ ಉನ್ನತದಲ್ಲೇ ಇರಬಹುದು. ಹಲ್ಲೆಲೂಯಾ. ಗಾಳಿಪಟ ಎಷ್ಟೇ ಮೇಲೆ ಹಾರ್ತಾ ಇರ್ಬೋದ್ರಿ, ದಾರ ಹಿಡಿದವನ ಕೈಯಿಂದ ದಾರ ಬಿಟ್ಟು ಹೋಯ್ತು ಅಂದ್ರೆ ಗಾಳಿಪಟ ಮುಗೀತದ್ರ ಕೆಲಸ. ಅಲ್ಲಿ ದಾರ ಹಿಡಿದಿದ್ದಾನಾತನು, ನಾವು ಹಾರ್ತಾ ಇದ್ದೇವೆ. ದಾರ ಹಿಡಿದವ್ರು ಯಾರು? ಪಾಸ್ಟರ್ ಅಲ್ರಿ, ದೇವರು. ನಿನ್ನ ಜೀವನದ ದಾರ ಆತನ ಕೈಯಲ್ಲಿದೆ.
ಅಲಕ್ಷ್ಯತನ ಮಾಡದೆ ಬಿಡಿಸ್ಕೊಂಡು ಹೋಗ್ತೀಯ ಅಷ್ಟೇ. ಎಲ್ಲೋ ಮುಳ್ಳಿನ ಗಿಡಕ್ಕೋ ಇಲ್ಲ ನೀರಾಗೋ ಹೆಂಗೆ ಪತಂಗ ಬಿದ್ದು ಹೆಂಗಿರ್ತದ್ರಿ, 6-3-9 ಆಗಿರ್ತದೆ. ಹಂಗೆ ದಾರ ಹಿಡಿದವನ ಕೈಯಿಂದ ಬಿಡಿಸ್ಕೊಂಡಿ ಅಂದ್ರೆ ನಿನ್ನನ್ನು ಯಾರು ಹಿಡಿಲಿಕ್ಕಾಗಲ್ಲ. ಎಷ್ಟೇ ಮೇಲ್ ಹೋಗಿರ್ಬೋದು, ನಾವು ಹೇಳ್ತೇವಲ್ವಾ, ವಾವ್ ಎಷ್ಟು ಮೇಲ್ ಹೋಗಿದ್ದಾರ್ರಿ, ದಾರ ಹಿಡಿದವನು ಬಿಟ್ಟ ಅಂದ್ರೆ ಮುಗೀತದು. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗಲೂ ಕೂಡ ಮೇಲಿರ್ಬೇಕಾಗಿದ್ರೆ, ಬೈಬಲ್ ಅದನ್ನು ಹೇಳ್ತಾನೆ, ಮೇಲಿರ್ಬೇಕು, ತಲೆಯಾಗಿರ್ಬೇಕು, ಮೇಲಿನವರಾಗಿರ್ಬೇಕಂತ ದೇವರು ಬಯಸ್ತಾನೆ. ಅದು ಯಾವಾಗ ನಮ್ಮಲ್ಲಿ ನೆರವೇರ್ತಂದ್ರೆ ನಾನು ದೇವರ ವಾಕ್ಯವನ್ನು ಲಕ್ಷಿಸಬೇಕು. ಆಮೆನ್. ಇದಕ್ಕೆ ನಾನು ಲಕ್ಷಿಸಬೇಕು, ಇದರ ವಿಷಯದಲ್ಲಿ ನನಗೆ ಬೆಲೆ ಇರಬೇಕು. ವಿ ಶುಡ್ ಹಾನರ್ ದಿಸ್ ವರ್ಡ್, ವಿ ಶುಡ್ ಫಾಲೋ ದಿಸ್ ವರ್ಡ್. ಈ ವಾಕ್ಯವನ್ನು ಗೌರವಿಸಬೇಕು, ಈ ವಾಕ್ಯದಂತೆ ಜೀವಿಸಬೇಕು. ನಮ್ಮಲ್ಲಿ ಆ ಕಾರ್ಯ ಉಂಟಾಗ್ತದೆ. ಆಮೆನ್. ಪ್ರತಿ ಘಟ್ಟದಲ್ಲಿಯೂ ಪ್ರತಿ ಹಂತದಲ್ಲಿಯೂ ನಮ್ಮ ಜೀವನದಲ್ಲಿ ದೇವರ ಅದ್ಭುತಗಳೇ, ದೇವರ ಮಹಿಮೆಗಳೇ, ದೇವರ ಕಾರ್ಯಗಳೇ ಕಾಣಲಿಕ್ಕೆ ಪ್ರಾರಂಭಿಸ್ತೇವೆ. ನಮ್ಮೊಳಗಡೆ ಅಲಕ್ಷ್ಯತನವಿದೆ. ದೇವರಂದ್ರೆ ಅಲಕ್ಷ್ಯತನ, ಪ್ರಾರ್ಥನೆ ಅಂದ್ರೆ ಅಲಕ್ಷ್ಯತನ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ಅಂದ್ರೆ ಅಲಕ್ಷ್ಯತನ, ಸಭೆ ಅಂದ್ರೆ ಅಲಕ್ಷ್ಯತನ ಇದೆ ಅಂದ್ರೆ ನಾವು ಎಲ್ಲೇ ಎಂಥ ಸ್ಥಾನದಲ್ಲಿದ್ರು ನಾವು ಯಾವಾಗ ಕೆಳಗೆ ಬರ್ತೇವೆ ಗೊತ್ತಿಲ್ಲ. ಕೇಳಿಸಿಕೊಡ್ರಿ, ನಾವು ಯಾವಾಗ ಕೆಳಗೆ ಬರ್ತೇವೆ ಗೊತ್ತಿಲ್ಲ. ಯಾಕೆಂದ್ರೆ ಅದನ್ನು ಗೌರವಿಸುವುದನ್ನು ಕಲೀರಿ. ನಾವು ಚರ್ಚಲ್ಲಿ ಕೂತಿರ್ತೇವೆ, ಹಿಂಗೆ ಫೋನ್ ನೋಡ್ತಾ ಇರ್ತೇವೆ, ಯಾರಾದ್ರೂ ಫೋನ್, ನಿಮಗೆ ಏನಪ್ಪ ನೀನು ದೇಶ ಆಳವ್ರ, ಹಲ್ಲೆಲೂಯಾ, ತೆಗೆದು ಬಿಸಾಕ್ರಿ. ಅದು ಯಾಕೆ ಚರ್ಚಲ್ಲ ಬಂದು ಅದಕ್ಕೆ 108 ಸಾರಿ ತೆಗೆದು ನೋಡುತ್ತಾ ಅಂದ್ರೆ ನೀವು ಯಾವುದಕ್ಕೆ ಜಾಸ್ತಿ ಬೆಲೆ ಕೊಡ್ತಾ ಇದ್ರಿ? ಮೊಬೈಲ್ ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ನೀವು ಮೊಬೈಲ್ ತಾನೆ. ಯಾಕೆಂದ್ರೆ ನಾನು ಆಲಯಕ್ಕೆ ಬಂದಿದ್ದೇನೆಂದ್ರೆ ಎಲ್ಲವನ್ನು ಮರೆತವನಾಗಿರ್ಬೇಕು, ಪ್ರಾರ್ಥನೆಯಲ್ಲಿದ್ದೇನೆಂದ್ರೆ ಎಲ್ಲವನ್ನು ಮರೆತವನಾಗಿರ್ಬೇಕು. ಹಲ್ಲೆಲೂಯಾ. ಸ್ತೋತ್ರ ಮಾಡ್ತಾ ಇದ್ದೇನಾ, ಎಲ್ಲವನ್ನು ಮರೆತವನಾಗಿರ್ಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿದ್ದೇನಾ, ನಾವೆಲ್ಲವನ್ನು ಮರೆತು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ರಿ. ಯಾಕೆಂದ್ರೆ ಅದು ನಿಮಗೆ ಉನ್ನತಿಗೆ ನಡೆಸುವಂಥದ್ದಾಗಿದೆ. ನಿಮ್ಮೊಳಗಡೆ ಅಲಕ್ಷ್ಯತನ. ಯಾಕೆಂದ್ರೆ ಇವಾಗ ನಾನು ಆಕಾಶ ಜೊತೆ ಮಾತಾಡ್ತಾ ಇದ್ದೇನೆ ತಿಟ್ಕೊಳ್ರಿ, ನಿಂತು ಮಾತಾಡ್ತಾ ಇರ್ಬೇಕು, ಸಚಿನ್ ಮಧ್ಯದಲ್ಲಿ ಬರ್ತಾನೆ. ಆಕಾಶ್ ನಂಗೆ ಮಾತಾಡ್ತಾ ಸಚಿನ್ಗೆ, ಸಚಿನ್ ಏನು ನಡೆದ ಅಂತಂದ ಅಂತ, ನಾನೇನು ಮಾತಾಡೋದು ಬೆಲೆ ಇಲ್ವಾ ಅಲ್ವಾ? ನಾನು ಮಾತಾಡೋ ಬೆಲೆ ಇಲ್ವಾ? ಈಗ ಮಾತಾಡ್ತಾ ಅಲ್ಲಿ ಯಾರೋ ನಡೆದಾರ, ಅವ್ರಿಗೆ ಸರ್ ಆರಾಮಿದ್ರಿ ಸರ್, ನಿಂದ್ರಿ ಒಂದು 2 ನಿಮಿಷದಾಗ ಹೆಂಗಿರ್ತಂದ್ರೆ ಐ ಡೋಂಟ್ ಹ್ಯಾವ್ ರೆಸ್ಪೆಕ್ಟ್, ನನಗೆ ಒಂದು ಗೌರವ ಇಲ್ಲ. ಅವಾಗೇನು ಮಾಡ್ತೇನೆ, ನಿಧಾನಕ್ಕೆ ನಾನೇ ಸಪರೇಟ್ ಆಗ್ಲಿಕ್ಕೆ ನೋಡ್ತೇನೆ. ಅಂದ್ರೆ ನಾವು ಗೌರವ ಯಾವುದಕ್ಕೆ ಕೊಡ್ತಾ ಇದ್ದೇವೆ? ದೇವರ ಸನ್ನಿಧಾನದಲ್ಲಿ ಬಂದಾಗ, ಪ್ರಾರ್ಥನೆಗಾಗಿ ಬಂದಾಗ ನಾವು ಯಾವುದಕ್ಕೆ ಗೌರವಿಸ್ತಾ ಇದ್ದೇವೆ? ಹಲ್ಲೆಲೂಯಾ. ನಾವು ಯಾವುದಕ್ಕೆ ಗೌರವಿಸ್ತಾ ಇದ್ದೇವೆ ಅದಕ್ಕೆ ನಾವು ಮಹಿಮೆ ಪಡಿಸ್ತೇವೆ. ಹಲ್ಲೆಲೂಯಾ. ನಾವು ಯಾವುದಕ್ಕೆ ಗೌರವಿಸ್ತೇವೆ ಅದಕ್ಕೆ ಮಹಿಮೆ ಪಡಿಸ್ತೇವೆ. ನಾವು ಅಪೊಸ್ತಲರ ಕೃತ್ಯದಲ್ಲಿ ನೋಡುವಾಗ ಹೆರೋದನ ಬಳಿಗೆ ಜನರು ಬಂದಾಗ ಅವನು ಏನ್ ಮಾಡ್ತಾನಂತೆ, ಜನರಿಗೆಲ್ಲ ಒಳ್ಳೆ ಬೋಧನೆ ಹೇಳ್ತಾನಂತೆ, ಅನೇಕ ಮಾತುಗಳನ್ನು ಹೇಳ್ತಾನೆ. ಅವ ಜನರಿಗೆ ಹೇಳ್ತಾರೆ, ಇದು ಮನುಷ್ಯನ ಮಾತಲ್ಲ, ಇದು ದೇವರ ಮಾತು ಅಂತ ಹೇಳುವಾಗ ಅಲ್ಲಿ ಹೆರೋದನ ಏನ್ ಮಾಡ್ತಾನಂತೆ, ಅದನ್ನು ದೇವರಿಗೆ ಸಲ್ಲಿಸದೆ ಅದು ಅವನೇ ತಗೊಳ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ಬೆಲೆ ಕೊಡ್ಲಿಲ್ಲ. ನನ್ನಿಂದ ಬಂದದಿದ್ದು ನಾನು ಮಾಡಿದ್ದೇನೆ. ಬಹಳ ಜನ ಹೇಳ್ತಾರೆ ನಾನು ಮಾಡಿದೆ ನೋಡ್ರಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತಾರೆ, ನಾನು ಅಂತ ಕೊಚ್ಚಿಕೊಳ್ಳಬೇಡ, ನಾಳೆ ಏನಾಗ್ತಾನೆ ನಿನ್ಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಾನು ಮಾಡಿದ್ದೇನೆ ಸಾರ್, ನಾನು ಮಾಡ್ದಂತ ಇಷ್ಟೆಲ್ಲ ಆಯ್ತು. ಹಲ್ಲೆಲೂಯಾ. ಆತನಿಗೆ ಮಹಿಮೆ ಬರಬೇಕ್ರಿ. ಆತನು ನಮ್ಮ ನಿಲ್ಲಿಸಿದಾನನ್ನುವಂಥದ್ದು ಆತನಿಗೆ ಮಹಿಮೆ ಸಲ್ಲಿಸ್ಬೇಕು. ಯಾಕೆಂದ್ರೆ ಇವತ್ತು ನಾನು ನಿಂತಿದ್ದೇನೆಂದ್ರೆ ನನ್ನ ಬಲವಲ್ಲ, ಇವತ್ತು ನಾನು ನಿಂತಿದ್ದೇನೆಂದ್ರೆ ಆತನ ಕೃಪೆಯೇ ಕಾರಣ. ಆಮೆನ್. ಹಲ್ಲೆಲೂಯಾ. ನಾನು ನಿಂತಿದ್ದೇನೆಂದ್ರೆ ಆತನ ಕೃಪೆ, ಅದು ನಮ್ಮೊಳಗಡೆ ಇರಬೇಕು ಹೊರತಾಗಿ ನನ್ನ ಸಾಮರ್ಥ್ಯದಿಂದ, ನನ್ನ ಬಲದಿಂದ, ನನ್ನ ಅಧಿಕಾರದಿಂದ, ನನ್ನ ಮಹಿಮೆಯಿಂದ ನಾನು 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 ಅನ್ನುವಂಥದ್ದು ಎಲ್ಲಿವರೆಗೆ ಇರ್ತದಲ್ವಾ, ಅಲ್ಲಿವರೆಗೆ ಹೆಂಗಿರ್ತೇವೆ ಗೊತ್ತಾ, ನಾನು ದೇವರ ಮಹಿಮೆಯಲ್ಲಿ ಸೇರ್ಲಿಕ್ಕೆ. ಅದಕ್ಕೆ ಬಿಲಿಗ್ರಾಮ್ ಅವರು ಹೇಳ್ತಾ ಇದ್ರು, ನಾನು ಒಂದ್ಸಾರಿ ಹೇಳಿದ್ದೇನೆ, ಬಿಲಿಗ್ರಾಮ್ ಅವರು ಹೇಳ್ತಾ ಇದ್ರು, ಐ ಅನ್ನುವಂಥದ್ದು, ಐ ಅಂದ್ರೆ ಏನ್ರಿ, ನಾನು, ಸ್ಪೋಕನ್ ಇಂಗ್ಲಿಷ್. ಹಲ್ಲೆಲೂಯಾ. ಐ ಅಂದ್ರೆ ಏನು, ನಾನು. ಐ ಅದು ಬಡದಾಗ ಏನಾಗ್ತದೆ, 2 ಕಡೆ ಬಡದ್ರೆ ಸಿ ಆಗ್ತದೆ. ಐ ಅನ್ನುವಂಥದ್ದು ಸಿ ಆಗ್ಬೇಕ್ರಿ. ಸಿ ಅಂದ್ರೆ ಏನು, ಕ್ರೈಸ್ಟ್. ಹಲ್ಲೆಲೂಯಾ. ಎಲ್ಲಾ ವಿಷಯದಲ್ಲಿಯೂ
ಕ್ರಿಸ್ತನು ಕಾಣಬೇಕು, ಐ ಅಲ್ಲ. ಅಲ್ಲೆಲ್ಲೂಯಾ. ಐ ಅಂದ್ರೆ ಮತ್ತೆ ಐ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ ನೋಡ್ರಿ, ಅದಕ್ಕೆ ಐ ಅನ್ನೋದು ಬಿಡಬೇಕು, ಸಿ ಅನ್ನೋದು ಬರಬೇಕು. ಯಾವಾಗ ಕ್ರಿಸ್ತನು ಅನ್ನುವುದು ನನ್ನೊಳಗಡೆ ಬರ್ತದೋ ಆ ಮಹಿಮೆ ನಾನು ಕಾಣಲಿಕ್ಕೆ ಪ್ರಾರಂಭಿಸ್ತೇನೆ. ನಾನು ನಿಂತಿರುವ ದೇವರ ಕೃಪೆ ಸರ್, ಅದು ನಿಜವಾಗ್ಲೂ ಒಳಗಿಂದ ಬರಬೇಕು. ಪಾಸ್ಟ್ರಿಗೆ ಹೇಳಿದಾರಂತಲ್ಲ, ಒಳಗಡೆ ನನ್ನ ಬಲದ ನಿಂತಿರೋ ಸುಮ್ಮನೆ ಪಾಸ್ಟ್ರಿಗೆ ಹೇಳೋದು. ಒಬ್ಬನ ಪ್ರಸಂಗ ಮಾಡ್ತಾ ಇದ್ದಂತ್ರಿ, ಅವನು ಕಾಲಲ್ಲಿ ಶೂ ಹಾಕೊಂಡಿದ್ದಂತೆ, ಸ್ಟೇಜ್ ಮೇಲೆ ಪ್ರಸಂಗ ಮಾಡ್ತಾ ಇದ್ದಂತೆ, ಇವತ್ತು ನಾನು ನಿಂತಿರುವುದು ದೇವರ ಕೃಪೆ ಅಂತೇಳಿ. ಕೆಳಗಡೆ ಅವನ ಫ್ರೆಂಡ್ ಕೂತಂತೆ, ನಾನು ಶೂ ಹಾಕೊಂಡು ಬಂದು ದೇವ್ರ ಕೃಪೆ ಅಂತ ಹೇಳ್ತೀಯ, ನಾನು ಶೂ ಮೇಲೆ ನಿಂತಿಲ್ಲ ನೀನು. ಅವ್ನು ಬರಬೇಕಾದ್ರೆ ದೋಸ್ತರು ಬೂಟ್ ಇಸ್ಕೊಂಡು ಬಂದಿದಂತೆ, ಆ ಬೂಟ್ ಇಸ್ಕೊಂಡು ಬಂದು ಬೂಟ್ ಹಾಕೊಂಡು ಪ್ರಸಂಗ ಮಾಡ್ತಾ ಇದ್ದಂತೆ. ಅವ್ನು ಹೇಳ್ತಾನೆ, ನಿಂತಿರುವ ದೇವರ ಕೃಪೆ ಅಂತ. ಮಗನೇ, ನನ್ನ ಬೂಟ್ ಮೇಲೆ ದೇವ್ರ ಕೃಪೆ ಅಂತ ಹೇಳ್ತಿ, ಅದು ಬರೀ ಜೋಕ್ ಅಷ್ಟೇ. ಅಲ್ಲೆಲ್ಲೂಯಾ, ನಾನು ನಿಂತಿರುವುದು ದೇವರ ಕೃಪೆ. ಅಲ್ಲೆಲ್ಲೂಯಾ, ನಾವು ನಡೀತಾ ಇರೋ ದೇವರ ಕೃಪೆ. ಇದುವರೆಗೂ ನಾವು ಆರೋಗ್ಯವಾಗಿದ್ದೇವೆ ಅಂದ್ರೆ ದೇವರ ಕೃಪೆ ಇದೆ ರೀ. ಅಲ್ಲೆಲ್ಲೂಯಾ, ನಾವಿವತ್ತು ಆಶೀರ್ವಾದವಾಗಿದ್ದೇವಂದ್ರೆ ದೇವರ ಕೃಪೆ ಇದೆ. ಅದಕ್ಕೆ ದಯಮಾಡಿ ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ, ದೇವರ ವಿಷಯದಲ್ಲಿ ಯಾವತ್ತೂ ಅಲಕ್ಷ್ಯತನ ತೋರಿಸಲಿಕ್ಕೆ ಹೋಗ್ಬೇಡ್ರಿ. ಅಲಕ್ಷ್ಯತನ ತೋರಿಸಿದ ಸೌಲನು ಗತಿಗೆಟ್ಟ ರೀತಿಯಲ್ಲಿ ಸತ್ತು ಬಿದ್ದ ಅಂತ ಬೈಬಲ್ ಹೇಳುತ್ತದೆ. ಅದಕ್ಕೆ ನಮ್ಮೊಳಗಡೆ ದೇವರ ವಿಷಯದಲ್ಲಿ ಗೌರವವಿರಲಿ. ನಾವೆಲ್ಲರೂ ನಮ್ಮ ಕಣ್ಣುಗಳು ಮುಚ್ಚೋಣ, ನಮ್ಮ ಮೇಲೆದ್ದು ನಿಂತುಕೊಳ್ಳೋಣ. ನಿನಗೆ ಮಹಿಮೆ ಸ್ವಾಮಿ. ಓ, ನಿನಗೆ ವಂದನೆ ಈ ಸಮಯದಲ್ಲಿ. ನಿನಗೆ ಸ್ತೋತ್ರಪ್ಪ ಕರ್ತನೇ, ನಿನಗೆ ಆರಾಧಿಸ್ತೇವೆ ಈ ಸಮಯದಲ್ಲಿ. ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ನಿನ್ನನ್ನೇ ಹಿಂಬಾಲಿಸ್ತೇನೆ. ಯಾವತ್ತೂ ನಿನ್ನ ವಿಷಯದಲ್ಲಿ ಅಲಕ್ಷ್ಯತನದಲ್ಲಿ ನನ್ನ ಮುಂದೆ ಹೋಗಲ್ಲ. ನಿನ್ನ ಸೇವೆ ವಿಷಯದಲ್ಲಿ, ನಿನ್ನ ರಾಜ್ಯದ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ, ಹಾಲೆಲ್ಲೂ ಯಾವುದೇ ಕರ್ತನೆ ವಾಕ್ಯ ಏನೆಲ್ಲ ಹೇಳ್ತದೋ ಅದನ್ನು ನಾನು ಏನು ಮಾಡ್ತೇನೆ, ಗೌರವಿಸ್ತೇನೆ. ಅದರಂತೆ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಹಾಲೆಲ್ಲೂಯ, ನಿನಗೆ ಮಹಿಮೆ ಅಪ್ಪ. ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಡೋಣ ಅಪ್ಪ. ಈ ಸಮಯದಲ್ಲಿ ನಮ್ಮ ನಾವೇ ನಿನಗೆ ಒಪ್ಪಿಸಿಕೊಡುತ್ತೇವೆ. ಇದುವರೆಗೂ ನಾವು ಒಂದು ವೇಳೆ ಪ್ರಾರ್ಥನೆಗೆ ಅಲಕ್ಷ್ಯ ಮಾಡಿರುವುದಾಗಿದ್ದರೆ ಇವತ್ತಿನಿಂದ ನಾನು ಪ್ರಾರ್ಥನೆ ಗೌರವಿಸ್ತೇನೆ. ಸಭೆಯ ವಿಷಯದಲ್ಲಿ ನನ್ನೊಳಗಡೆ ಅಲಕ್ಷ್ಯತನವಿದ್ದರೆ ಕರ್ತನೇ, ನಾನು ಅಲಕ್ಷ್ಯತನ ಹೊರ ಬರ್ತೇನೆ. ಸಭೆಗೆ ಕೊಡಬೇಕಾದ ಗೌರವ, ಸಭೆಗೆ ಕೊಡಬೇಕಾದ ಟೈಮು, ಆರಾಧನೆ ಕೊಡುವಂಥ ಸಮಯ ನಾನು ಆರಾಧನೆ ಕೊಡುತ್ತೇನೆ ಸ್ವಾಮಿ. ನಿನ್ನ ಸನ್ನಿಧಾನದ ನಾನು ವೈಯಕ್ತಿಕವಾಗಿ ಕಾಲ ಕಳೆಯುವುದರ ವಿಷಯದಲ್ಲಿ ನನ್ನೊಳಗಡೆ ಒಂದು ವೇಳೆ ಅಲಕ್ಷ್ಯತನವಿದ್ದರೆ ನನ್ನನ್ನು ಕ್ಷಮಿಸಪ್ಪ. ಯಾವುದೇ ವಿಷಯದಲ್ಲಿ ನನ್ನೊಳಗಡೆ ನಿನ್ನ ವಿಷಯದಲ್ಲಿ ಏನೇ ಅಲಕ್ಷ್ಯತನವಿದ್ರು ಕರ್ತನನ್ನು ಕ್ಷಮಿಸು. ಲಾರ್ಡ್ ಫರ್ಗಿವ್ ಮಿ ಓ ಗಾಡ್, ಫರ್ಗಿವ್ ಮಿ ಓ ಗಾಡ್. ನಾವು ಕರ್ತನ ಮುಂದೆ ಬೇಡೋಣ, ನನ್ನ ನಿನ್ನ ಆವರ್ತಿ ಸ್ವಾಮಿ ಕರುಣಿಸು. ಕರ್ತನೆ, ನಾನು ತೋರಿದ ಅಲಕ್ಷ್ಯತನದ ದಿನಗಳಿಗಾಗಿ ನಿನ್ನ ಮುಂದೆ ಬರುತ್ತೇನೆ. ನಾನು ಒಂದು ವೇಳೆ ಪ್ರಾರ್ಥನೆಗೆ, ಆರಾಧನೆಗೆ, ಕುಟುಂಬ ಪ್ರಾರ್ಥನೆಗೆ, ವೈಯಕ್ತಿಕ ಪ್ರಾರ್ಥನೆಗೆ, ವಾಕ್ಯ ಓದುವುದಕ್ಕೆ ನಾನು ಒಂದು ವೇಳೆ ಅಲಕ್ಷ್ಯತನ ತೋರಿಸಿರುವುದಾಗಿದ್ದರೆ ಸ್ವಾಮಿ ನಿನ್ನಲ್ಲಿ ಬೇಡುತ್ತೇನೆ, ನನ್ನನ್ನು ಕ್ಷಮಿಸು. ಈ ಸಮಯದಲ್ಲಿ ಕರ್ತನೇ, ಸೌಲನು ಮಹಿಮೆ ಉಳ್ಳ ದೇವ ಮಂಜೂಷಕ್ಕೆ ಅಲಕ್ಷ್ಯ ಮಾಡಿರುವುದರಿಂದ ಆತನು ಎಂಥ ಬಲಿಷ್ಠ ರಾಜ್ಯವನ್ನು ಕಟ್ಟಲಿಕ್ಕೆ ನೋಡಿದರೂ ಕೂಡ ಆತನದನ್ನು ಸ್ಥಾಪಿಸಲಿಕ್ಕಾಗದೆ ಅವನು ತನ್ನ ರಾಜ್ಯವನ್ನು ಕಳೆದುಕೊಂಡನಲ್ವಾ. ಅವನ ನಂತರ ಬಂದ ದಾವೀದನು ದೇವರ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಸಾನ್ನಿಧ್ಯಕ್ಕೆ ಆತನೊಳಗಡೆ ಒಂದು ಗೌರವವಿದ್ದುದರಿಂದ ಹಲ್ಲೆಲೂಯಾ, ಆತನ ಕೊನೆ ಉಸಿರಿನವರೆಗೂ ಆತನು ತನ್ನ ಜೀವನದಲ್ಲಿ ಅಪಾನಿನ ಕಾರ್ಯಗಳು ಕಾಣ. ಆತನ ನಂತರ ಕರ್ತನೆ ಅವನ ಮಗನು ಪಟ್ಟಾಭಿಷೇಕ ಹೊಂದಿದನಲ್ವಾ. ಈ ದಿನಗಳಲ್ಲಿ ನಾವಲ್ಲ ಕರ್ತನೆ, ನಿನ್ನ ಮಹಿಮೆ, ನಿನ್ನ ಕೃಪೆಯಿಂದ ನಾವು ನಿಂತಿದ್ದೇವೆ ಸ್ವಾಮಿ. ಸಮಯದಲ್ಲಿ ಓ ನಿನಗೆ ಮಹಿಮೆ, ನಿನಗೆ ಮಹಿಮೆ ಈ ಸಮಯದಲ್ಲಿ, 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 ನಿನಗೆ ಮಹಿಮೆ ಈ ಸಮಯದಲ್ಲಿ ನಮ್ಮನ್ನೇ ನಿನಗೊಪ್ಪಿಸಿಕೊಡುತ್ತೇವೆ. ಯಾವುದಕ್ಕೆ ಅಲಕ್ಷ್ಯತನ ತೋರಿಸಿದ್ದೀರಿ ಅದರ ವಿಷಯ ತಿರುಗಿಕೊಳ್ಳಿರಿ. ಟರ್ನ್ ಬ್ಯಾಕ್, ಟರ್ನ್ ಬ್ಯಾಕ್ ವೆರ್ ಯು ಹ್ಯಾವ್
ಸ್ಟ್ಯಾಂಡರ್ಡ್ ಇನ್ ನೆಗ್ಲಿಜೆನ್ಸ್, ಎಲ್ಲಿ ನಿನ್ನ ಆ ಒಂದು ಅಲಕ್ಷ್ಯತನ ನಿಂತುಕೊಳ್ಳಿದ್ಯಾ ಅಲ್ಲಿಂದ ಹಿಂತಿರುಗು ಈ ಸಮಯದಲ್ಲಿ. ಅಲ್ಲಿಂದ ಹಿಂತಿರುಗು ಈ ಸಮಯದಲ್ಲಿ. ಕರ್ತನಲ್ಲಿ ಹೇಳ್ರಿ, ಸ್ವಾಮಿ ನಾನು ಪ್ರಾರ್ಥಿಸಲಿಲ್ಲಪ್ಪ, ನಿನ್ನ ಸನ್ನಿಧಾನದಲ್ಲಿ ವಾಕ್ಯ ಓದಲಿಲ್ಲ ಅಪ್ಪ, ಸಭೆಗೆ ಬೇಕಾಬಿಟ್ಟು ಮನಸ್ಸು ಬಂದಾಗ ಬಂದೆ, ಕೆಲಸ ಇದ್ರೆ ಸಭೆಗೆ ಬರಲೇ ಇಲ್ಲ. ಆದರೆ ಇವತ್ತಿನ ತೀರ್ಮಾನಿಸ್ತೇನೆ, ನಾನು ಕರ್ತನೇ ನಿನಗೆ ಅಲಕ್ಷ್ಯ ಮಾಡಲ್ಲಪ್ಪ, ನಿನ್ನ ವಿಷಯದಲ್ಲಿ ನಾನು ಅಲಕ್ಷ್ಯ ಮಾಡಲ್ಲ ಸ್ವಾಮಿ. ಓ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರಪ್ಪ. ನಾನಿನ್ನನ್ನೇ ಹಿಂಬಾಲಿಸುವೆ, ನಾನಿನ್ನನ್ನೇ ಹಿಂಬಾಲಿಸುವೆ, ನಾನಿನ್ನನ್ನೇ ಹಿಂಬಾಲಿಸುವೆ. ಹಿಂತಿರುಗೆನು ನಿನ್ ಸನ್ನಿಧಿಯಲ್ ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರು. ತೀರ್ಮಾನದೊಟ್ಟಿಗೆ ಹಾಡ್ರಿ, ಸುಮ್ಮನೆ ಹಾಡಬೇಡ್ರಿ. ನಿನ್ ಸನ್ನಿಧಿಯಲ್ ಸೇರಿ ನಾನು ನಿನ್ ಮಾರ್ಗದೊಳಿ ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೆನು ನಾನಿನ್ನನ್ನೇ ಆರಾಧಿಸು ಎಸಲ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ಹಿಂತಿರುಗೆನು ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳಿ ನಡೆಯುವೆ. ಕಷ್ಟ ದುಃಖ ಬಂದ ಹಿಂತಿರುಗೆನು. ಇದು ಬರೀ ಒಂದು ಹಾಡಲ್ಲ, ನಾವು ತೀರ್ಮಾನದೊಟ್ಟಿಗೆ ನಾವು ಆರಾಧಿಸ್ತಾ ಇದ್ದೇವೆ. ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ನಿನ್ನನ್ನು ಹಿಂಬಾಲಿಸು, ನನ್ನ ಅಲಕ್ಷ್ಯತನವಿಲ್ಲಪ್ಪ. ನಿನ್ನನ್ನೇ ಆರಾಧಿಸ್ತೇನೆ, ಆರಾಧನೆಗೆ ನನ್ನಲ್ಲಿ ಅಲಕ್ಷ್ಯತನವಿಲ್ಲ. ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ಆ ಪ್ರೀತಿಯಲ್ಲಿ ಯಾವ ಅಲಕ್ಷ್ಯತನವಿಲ್ಲ. ಈ ಹೊತ್ತಿನಿಂದ ಸಭೆ ಎಲ್ಲ ಮಕ್ಕಳ ನಿನ್ನ ಕರಗಳಲ್ಲಿ ಕೊಡುತ್ತೇನೆ ದೇವರೇ. ಒಂದು ದೊಡ್ಡ ತೀರ್ಮಾನದಲ್ಲಿ ಇವರು ನಿಲ್ಲಿಕ್ಕಾಗುವಂತೆ ಬಲಪಡಿಸು. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮನಿನ ಹತೋಟಿಗೊಪ್ಪಿಸ್ತೇನೆ. ಎಲ್ಲ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್.